11 ವರ್ಷಗಳ ಹಿಂದೆ ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಇದೆ ಅನ್ನೋದನ್ನ ಸುಮ್ಮನೆ ನಾವು ಗ್ಲಾನ್ಸ್ ಮಾಡಿದೀವಿ ಅಂದ್ರೆ, ನೆನಪಿಸಿಕೊಂಡಿವಿ ಅಂದ್ರೆ ಬದಲಾವಣೆ ನಿಮಗೆ ಕಾಣ್ತದೆ. ನಾನು ಯಾವಾಗ ಡಿಗ್ರಿ ಕಾಲೇಜಿನ ಈ ಪ್ರಾಂಗಣದಲ್ಲಿ ಪ್ರಿನ್ಸಿಪಾಲ್ ಹೇಳಿದಾಗೆ 30-35 ಕೊಠಡಿಗಳ ಈ ವಿಶಾಲವಾದಂತ ಈ ಪ್ರದೇಶದಲ್ಲಿ ಇವತ್ತಾಗಿದೆ. ಅವತ್ತು ಬೀರಪ್ಪ ನಗರದ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಮಂಡಳ ಸರ್ ಅವರು ಹೇಳಿದರು, ನೆಲದ ಮೇಲೆ ಡಿಗ್ರಿ ಕಾಲೇಜ್ ಮಕ್ಕಳು ಕೂತದ್ದನ್ನ ನೆನಪಿಸ್ಕೋತೀನಿ ನಾನು. ಇದಕ್ಕಿಂತ ಮೊದಲು ಜಾರಕಿಹೊಳಿ ಅಲ್ಲಿ ಡಿಪ್ಲೊಮಾ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ಗಳು ನಾನು ಒಂದ್ಸಲ 2014ರಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿಗೆ ಹೋಗಿದ್ದೆ. ನಾನು ಆ UKP ಏನ್ ಶೆಡ್ ಇದ್ದು ಅಲ್ಲಿ ನೆಲದ ಮೇಲೆ ಮಕ್ಕಳ ಡ್ರಾಯಿಂಗ್ ಅನ್ನ, ಮಕ್ಕಳ ವಿದ್ಯಾಭ್ಯಾಸವನ್ನ ನೋಡಿದಕ್ರೆ ಇಲ್ಲಿ ಒಂದು ಬೀರಪ್ಪ ಶಾಲೆ, ಅಲ್ಲೊಂದು UKP ಶೆಡ್ ಉನ್ನತ ಶಿಕ್ಷಣವನ್ನ ಕಲಿತಕ್ಕಂಥ ಮಕ್ಕಳಿಗೆ ಅವಶ್ಯಕತೆಗಳು ಏನು, ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ಸ್ ನಾವು ಏನ್ ಕೊಡಬೇಕಾಗಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಿ ಗ್ರಹಿಸಿ ಸರ್ಕಾರದ ಮುಖಾಂತರ, ತಾಂತ್ರಿಕ ಶಿಕ್ಷಣ ಇಲಾಖೆ ಮುಖಾಂತರ ಮತ್ತು ಉನ್ನತ ಶಿಕ್ಷಣ ಇಲಾಖೆ ಮುಖಾಂತರ ಇಂಥ ಒಂದು ಬೃಹತ್ವಾದಂತಹ ಕಾರ್ಯಗಳನ್ನ ಕರ್ನಾಟಕ ಸರ್ಕಾರ ಮಾಡಿದೆ. ನಾನು ನನ್ನ ಭಾಗದ ವಿದ್ಯಾರ್ಥಿಗಳ ಪರವಾಗಿ, ಶಿಕ್ಷಣ ಪ್ರೇಮಿಗಳ ಪರವಾಗಿ ಸರ್ಕಾರಕ್ಕೆ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗ್ತದೆ. ಯಾವ ಪ್ರದೇಶದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾದಂತ ಅತಿ ಅವಶ್ಯ ಇತ್ತು, ಅದು ಈ ಕಾಲಘಟ್ಟದಲ್ಲಿ ನನಗೆ ಸಮಾಧಾನ ಆಗುವ ರೀತಿಯಲ್ಲಿ, ನನಗಷ್ಟೇ ಅಲ್ಲ ಈ ಭಾಗದ ನಾಗರಿಕ ಸಮಾಜದ ಅವಶ್ಯಕತೆಗಳು ಏನು ಅನ್ನೋದನ್ನ ಗ್ರಹಿಸ್ತಕ್ಕಂಥ ನಾಗರಿಕ ಸಮಾಜದ ಬಂಧುಗಳಿಗೆ ಸಹಿತ ಸಮಾಧಾನ ಆಗಿದೆ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೀನಿ. ಇಂಥ ಒಂದು ಪ್ರದೇಶದಲ್ಲಿ ಶೈಕ್ಷಣಿಕ ಪ್ರಗತಿ ಯಾಕೆ ಅವಶ್ಯಕತೆ ಇತ್ತು ಅಂದ್ರೆ, ಇಲ್ಲಿ ಸಾಮಾಜಿಕ, ರಾಜಕೀಯ, ದೈನಂದಿನ ಬದುಕು ಬಹಳ ಅತ್ಯಂತ ವಿಚಿತ್ರವಾದಂತಹ ಬದುಕು ಈ ಭಾಗದಲ್ಲಿ. ಮಾಫಿಯಾ ಸಮಾಜದ ದುಷ್ಕೃತ್ಯಗಳನ್ನು ನಡೀತಕ್ಕಂಥ ಪ್ರದೇಶ ಅಂತ ಹೇಳಿದ್ದು ಕೆಲವು ಪ್ರದೇಶಗಳೇನು ಪರಿಗಣಿಸ್ತಿದ್ರು, ಅದರಲ್ಲಿ ದುರ್ದೈವಶಾತ್ ನಮ್ಮ ಇಂಡಿಯೂ ಸಹಿತ ಒಂದಾಗಿತ್ತು. ಇದನ್ನ ಬದಲಾವಣೆ ಮಾಡಬೇಕಂತಕ್ಕಂಥ ಸಂಕಲ್ಪದೊಂದಿಗೆ ಇಲ್ಲಿ ಪ್ರಾಮಾಣಿಕತೆ, ನೈಜ ಸ್ವರೂಪದ ಬದುಕು, ಆದರ್ಶವಾಗಿರತಕ್ಕಂಥ ಜನಜೀವನ ಆಗಬೇಕು ಅಂತಕ್ಕಂಥ ಚಿಂತನೆ ಇಟ್ಟುಕೊಂಡು ಅನೇಕ ಹೊಸ ಆವಿಷ್ಕಾರಗಳನ್ನ ಉಪಯೋಗಿಸುವ ಮುಖಾಂತರ ಈ ಭಾಗಕ್ಕೆ ಒಂದು ಹೊಸ ಬರವಣಿಗೆಯನ್ನು ಬರೀತಕ್ಕಂಥ ಪ್ರಯತ್ನ ಮಾಡಿದೀವಿ ನಾವು. ಶೈಕ್ಷಣಿಕವಾಗಿ, ನೀರಾವರಿಗಾಗಿ, ರೈತರಿಗಾಗಿ, ಸಮಾಜದ ಎಲ್ಲ ವರ್ಗಗಳಿಗೆ, ಬಡವರಿಗಾಗಿ ಇಲ್ಲಿ ಅನೇಕ ಯೋಜನೆಗಳನ್ನು ಪಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಅಂಥದ್ರಲ್ಲಿ ಒತ್ತು ಶಿಕ್ಷಣ 8 ಎಕರೆ ಜಾಗ ಜಿಲ್ಲಾ ಪರಿಷತ್ ಗೊತ್ತೇ ಇರಲಿಲ್ಲ, ಇಲ್ಲೊಂದು ಸರ್ಕಾರಿ 8 ಎಕರೆ ಜಾಗ ಅದಂತೇಳಿ. ನಾನು HK ಪಾಟೀಲ್ರನ್ನ ಈ ಜಾಗದಲ್ಲಿ ನಿಂತು ಅವ್ರನ್ನ ನೆನಪಿಸ್ಕೋಬೇಕಾಗ್ತದೆ. RDPR ಪ್ರಾಪರ್ಟಿ ಯಾರೋ ಕೆಲವು ಹಿಂದಿನ ನನ್ನ ಜಾಗದಲ್ಲಿರೋರು ಸ್ವಂತ ಆಸ್ತಿ ಮಾಡಿಕೊಳ್ಳೋಕೆ ಪ್ರಯತ್ನ ಮಾಡಿದ್ರ. ನಾನು ಅದನ್ನ ತಡೆದು ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಎಲ್ಲ ರಂಗದಲ್ಲಿ ಬೆಳವಣಿಗೆ ಮಾಡಬೇಕಂತಕ್ಕಂಥ ಚಿಂತನೆ ಇಟ್ಕೊಂಡು ಇಲ್ಲಿ ಒಂದು ಆದರ್ಶ ಸ್ಕೂಲ್, ಈ ಡಿಗ್ರಿ ಕಾಲೇಜ್, ITI ಕಾಲೇಜ್, ಮೈನಾರಿಟಿ ಹೈಸ್ಕೂಲ್, ಮೈನಾರಿಟಿ ಹಾಸ್ಟೆಲ್, ಹಾಗೆ ಒಂದು PUC ಚಿಕ್ಕಮಗಳೂರಿನಿಂದ ಸ್ಥಳಾಂತರ ಮಾಡಿ PUC ಸೈನ್ಸ್ ಕಾಲೇಜ್ ಇರಲಿಲ್ಲ. ತಾಲೂಕಾ ಹೆಡ್ ಕ್ವಾರ್ಟರ್ದಾಗ ಸೈನ್ಸ್ ಕಲಿತಕ್ಕಂಥ ಮಕ್ಕಳಿಗೆ ಒಂದು ಅವಕಾಶ ಇರಲಿಲ್ಲ. ನಾನು ಅದನ್ನ ಗಮನಿಸಿ ಇತ್ತೀಚೆಗೆ FD ಫೈನಾನ್ಸ್ ಡಿಪಾರ್ಟ್ಮೆಂಟ್ ದವರ ಹೊಸ ಕಾಲೇಜುಗಳು ಏನು ಕೊಡೋದನ್ನ ನಿಲ್ಲಿಸಿದ್ದಾರೆ. ಎಲ್ಲಿ ಕಾಲೇಜುಗಳು ನಿಲುಗಡೆ ನಿಂತಿದ್ದಾವೆ ಅವುಗಳನ್ನ ಸ್ಥಳಾಂತರ ಮಾಡತಕ್ಕಂಥ ಚಿಂತನೆ ಇಟ್ಕೊಂಡಾಗ್ರೆ ಇವತ್ತು ಚಿಕ್ಕಮಗಳೂರಿನಿಂದ ಒಂದು PUC ಸೈನ್ಸ್ ಕಾಲೇಜ್ ತಂದಿರ. ಈ ಪ್ರೈವೇಟ್ ಮ್ಯಾನೇಜ್ಮೆಂಟ್, ನಾನು ಪ್ರೈವೇಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಎರಡನೇ ಮಾತಿಲ್ಲ, ಆದ್ರೆ ಯಾವುದಕ್ಕೆ ಆದ್ಯತೆಯನ್ನು ಕೊಡಬೇಕು,
ಸಾರ್ವಜನಿಕ ಬದುಕಿನಲ್ಲಿರ್ತಕ್ಕಂಥವ್ರು ನಮ್ಮವರು, ನಾವು ನಾನ್ ಪೇಯಿಂಗ್ ಕೆಪಾಸಿಟಿ, ಯಾರು ಅತ್ಯಂತ ಬಡವರ್ಗ, ಆ ವರ್ಗದ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ಸರಳ ಕಡಿಮೆ ವೆಚ್ಚದಲ್ಲಿ ಶಿಕ್ಷಣ ನೀಡಬೇಕಾದಂತ, ಕಡ್ಡಾಯ ಶಿಕ್ಷಣ ನೀಡಬೇಕಾದಂತ ಅವಶ್ಯಕತೆಗಳನ್ನ ಪರಿಗಣಿಸಿ ನಾನು ಇಷ್ಟೆಲ್ಲ ಯೋಜನೆಗಳಲ್ಲಿ ತಕ್ಕಂತ ಪ್ರಯತ್ನ ಮಾಡಿ ಈ 12.5 ವರ್ಷದಲ್ಲಿ ಯಾವ್ದಾದ್ರು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟು ಶೈಕ್ಷಣಿಕ ಪ್ರಗತಿಯನ್ನ ಕಂಡದ್ದನ್ನ ನೀವೆಲ್ಲ ಗಮನಿಸಿದ್ರಿ ಅಂದ್ರ ಅದು ನಿಮಗ ಅರ್ಥ ಆಗ್ತದೆ. ಅದರಿಂದ ನಾನು ಮಾಡಿಬೇಕಂತ ಹೇಳಿ ಮಾಡಿಲ್ಲ. ಇಲ್ಲಿ ಸಮಾಜಕ್ಕೆ, ಇಲ್ಲಿ ಜನರಿಗೆ ಇದರ ಅವಶ್ಯಕತೆಗಳಿತ್ತು, ಅದನ್ನ ಪೂರೈಸತಕ್ಕಂತ ಬಹಳ ಗಟ್ಟಿ ನಿಲುವು, ಕಮಿಟ್ಮೆಂಟ್. ಯಾರಿಗೆ ಕಮಿಟ್ಮೆಂಟ್ ಇರೋದಿಲ್ಲ ಅವ್ರು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದಿನಾಂಕಗಳನ್ನ ನಿಗದಿಪಡಿಸಿ ರಾಜಕಾರಣ ಮಾಡಿರ್ತಕ್ಕಂಥ ಪ್ರವೃತ್ತಿ ಅಳವಡಿಸಿಕೊಂಡು ರಾಜಕಾರಣ ಮಾಡಿ ನಾನು ಈ ದಿವಸ, ಈ ವರ್ಷ, ಈ ಅವಧಿ ಇದಕ್ಕಾಗಿನೇ ಮೀಸಲಿಡಬೇಕು. ಈ ಅವಧಿ ಒಳಗೆ ಇದನ್ನು ಮಾಡಿ ತೋರಿಸಬೇಕು. ಆ ಛಲಗಾರಿಕೆ ಮತ್ತು ಸರ್ಕಾರದ ಯೋಜನೆಗಳನ್ನು ಯಾವ ರೀತಿ ತರಬೇಕು ಅಂತಕ್ಕಂಥ ಪ್ರಬುದ್ಧತೆಯನ್ನ, ಆ ವ್ಯವಧಾನವನ್ನ ರೂಢಿಸ್ತಕ್ಕಂಥ ರಾಜಕಾರಣವನ್ನು ಮಾಡಿ ನನಗೆ ಸಂತೃಪ್ತಿ ಅದ. ನನ್ನ ಕ್ಷೇತ್ರದ ಜನರ ಅವಶ್ಯಕತೆಗಳನ್ನ, ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಅತಿ ಅವಶ್ಯಕತೆಗಳನ್ನ ಪೂರೈಸಿರ್ತಕ್ಕಂಥ ಸಮಾಧಾನ ನನಗದ. ನಾನೆಲ್ಲೋ ತುಮಕೂರು, ಮೈಸೂರು, ಮಂಡ್ಯದ ಹುಟ್ಟಿಲ್ಲ. ನಾವು ಒಂದು ದಿವಸ ಹೋಗ್ಲಿಕ್ಕೆ, ಒಂದು ದಿವಸ ಬರ್ಲಿಕ್ಕೆ ಹೋಗ್ತದೆ. ಯಾವ ಪ್ರದೇಶದ ಜನರಿಗೆ ಏನು ಅವಶ್ಯಕತೆಗಳದ ಅನ್ನೋದನ್ನ ಸರ್ಕಾರದ IAS ಆಫೀಸರ್ ಏನೋ ಒಂದು ಲಾಬಿ ಅದ, ಅವ್ರಿಗೆ ಯಾವ ರೀತಿ ಅದನ್ನ ಮನಗಾಣಿಸ್ಬೇಕು, ಯೋಜನೆಗಳನ್ನ ನಮ್ಮ ಪ್ರದೇಶಕ್ಕೆ ಯಾವ ರೀತಿ ತರಬೇಕಂತಕ್ಕಂಥ ಆ ಸೂಕ್ಷ್ಮತೆಯನ್ನ, ನನ್ನ ರಾಜಕೀಯ ಅನುಭವವನ್ನ ಇವತ್ತು ಈ ಭಾಗಕ್ಕೆ ದಾರಿ ಇರ್ತಕ್ಕಂಥ ಪ್ರಯತ್ನ ಮಾಡಿ. ಈ ವರ್ಷದ ಅವಧಿಯಲ್ಲಿ ಎಸ್ಟಿಮೇಟ್ ಕಮಿಟಿ ಚೇರ್ಮನ್ ಆಗ್ಬೇಕು. ನಾನು ಈ ಪ್ರದೇಶದ ಜನರಿಗೆ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಅದನ್ನ ಸ್ಮರಿಸಿಕೊಂಡಿದ್ದೆ. ಆದ್ರೆ ಸಾವಿರಾರು ಕೋಟಿ ರೂಪಾಯಿ ಯೋಜನೆಗಳನ್ನ ಎಲ್ಲ ವಿಧದಲ್ಲಿ, ಬರೀ ಒಂದು ವಿಧದಲ್ಲೆಲ್ಲ, ಸಾರ್ವತ್ರಿಕವಾಗಿ ಮುಖ್ಯವಾಗಿ ಏನು ಬೇಕಾಗಿದೆ ಅದನ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದೀವಿ ನಾವು. ಇಂಡಿ ನನ್ನ ತಾಲೂಕ ಮಾಸ್ಟರ್ ಪ್ಲಾನ್ ಎಂದರೆ ಕೇಳಿದ್ರೆ, ಒಂದು ನಗರಕ್ಕೆ ಏನು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಮಾಸ್ಟರ್ ಪ್ಲಾನ್ ಜಾರಿ ತಂದಿರತಕ್ಕಂಥ ಕೆಲವು ನಗರಗಳು ಕರ್ನಾಟಕದಲ್ಲಿ ಇಂಡಿ ಜಸ್ಟ್ ಈಗ ನಗರಸಭೆ ಆಗಿದೆ. ಅವತ್ತಿನ್ನೂ ಪುರಸಭೆ, ಆದ್ರೆ ಇವತ್ತಿನ ನಗರಸಭೆಯನ್ನಾಗಿ ಮಾಡಿದೀವಿ ನಾವು. 2011 ಸೆನ್ಸಸ್ ಪ್ರಕಾರ 36,000 ಜನಸಂಖ್ಯೆ ಇತ್ತು. ಆದ್ರೆ ಅವನ್ನ ಅಡಿಷನಲ್ ಆಗಿ ಸರ್ಕಾರದಲ್ಲಿ ಮನವರಿಕೆಯನ್ನು ಮಾಡಿ, ಯಾಕಂದ್ರೆ 2021ಕ್ಕೆ ಸೆನ್ಸಸ್ ಆಗಬೇಕಾಯ್ತು. ಇಡೀ ಪ್ರಪಂಚಕ್ಕೆ ಒಂದು ಕೊರೋನಾ ಮಹಾಮಾರಿಯಿಂದ ಏನು ಸೆನ್ಸೆಕ್ಸ್ ಆಗಬೇಕಾಯ್ತು. ಇವತ್ತಿವಾಗಿಲ್ಲ 26 ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ನಿರ್ಣಯ ಮಾಡಿದೆ. ಆದ್ರೆ ಅಲ್ಲಿವರೆಗೆ ಯಾಕೆ ನಾವು ತಡಿಬೇಕು ಅಂತ ಹೇಳಿ ನಾನು ಅದನ್ನ ಚಿಂತನೆ ಇಟ್ಕೊಂಡು ಇವತ್ತು ಸೆನ್ಸಸ್ ರೂಪದಲ್ಲೇ ಒಂದು ಸೈಂಟಿಫಿಕ್ ಆಗಿ ಕ್ಯಾಲ್ಕುಲೇಷನ್ ಮಾಡಿ, ವಿ ಹ್ಯಾವ್ ಆಲ್ರೆಡಿ ಕಾಸ್ಟೆಡ್ 50,000. ಯಾವ ನಗರದೊಳಗೆ 50,000 ಜನಸಂಖ್ಯೆ ಮೀರ್ತದ ಅದಕ್ಕೆ ನಗರಸಭೆ ಮಾಡಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡು ರಾಜ್ಯದ ಮೊದಲನೇ 2 ನಗರಸಭೆಗಳನ್ನ, ಒಂದು ನಂದು, ಒಂದು UT ಖಾದರ್, ಭಟ್ಕಲ್, ಇವೆರಡನ್ನ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಇತ್ತೀಚೆಗೆ ಮಾತ್ರ 6 ಆಗಿದ್ದಾವೆ. ಯಾಕೆ ಇದನ್ನ ನಾನು ಮಾಡ್ತೀನಿ? ಈ ಪ್ರವೃತ್ತಿ ಯಾರಿಗೆ ಗೊತ್ತಿರಲಿಲ್ಲ. ನಾನು ಅದನ್ನ ಅಡಾಪ್ಟ್ ಮಾಡಿಸೋದ್ರೊಳಗೆ ಮತ್ತೊಬ್ಬರಿಗೆ ಗೊತ್ತಾಗಿ ಮಾಡ್ಕೋತ ಹುಟ್ಟಿದ್ದಾರೆ. ಆದ್ರೆ ಯಾರಿಗೆ ಮಾಡಬೇಕು ಅಂತಕ್ಕಂಥ ಚಿಂತನೆಗಳನ್ನ ಸರ್ಕಾರದಲ್ಲಿ ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಕ್ಕಂಥ ಪ್ರವೃತ್ತಿ ನಮಗಿರ್ಬೇಕಾಗ್ತದೆ. ಇವತ್ತು ನಗರಸಭೆ ಮಾಡಿದಿನೋ, ನಗರಸಭೆಗೆ ಏನು ಬೇಕಾಗಿತ್ತು ಅದನ್ನ ಪುರಸಭೆ ಒಳಗೆ ಮಾಡಿದ್ದೀನಿ. ಅಷ್ಟು ಪ್ಲಾನ್ ಇರಬಹುದು. 24/7 ಇಡೀ ಕರ್ನಾಟಕದ ನಗರಗಳಿಗೆ ನೀರು ಸರಬರಾಜು ಮಾಡ್ತಕ್ಕಂಥ ಒಂದು ಕಾರ್ಪೊರೇಟ್ ಬಾಡಿ ಏನಿತ್ತು ಅದರದ ಚೇರ್ಮನ್ ಆಗಿದ್ದೆ ನಾನು. ಬಹಳ ಶಾರ್ಟ್, ಬಟ್ ಐ ಹ್ಯಾವ್ ಡನ್ ಇಟ್. ನೀವು ಜಸ್ಟ್ ಇನ್ಫೋಸಿಸ್ ಹೋದ್ರೆ ಗೊತ್ತಾಗ್ತದೆ ಸುಧಾಮೂರ್ತಿ ಯಾವ ರೀತಿ ನಾನು ಇನ್ಫೋಸಿಸ್ ಸಹಾಯ ಮಾಡಿದೀವಿ ಅನ್ನೋದನ್ನ. ಅದು ಬೆಂಗಳೂರಿನ, ಮೈಸೂರಿನಲ್ಲಿರ್ಬೋದು, JSS ಶಿಕ್ಷಣ ಸಂಸ್ಥೆ, ಸುತ್ತೂರಿನ ಮಹಾಸ್ವಾಮಿಗಳು 10 ವರ್ಷದಿಂದ ಹೇಳಿದ್ದನ್ನ ಯಾವ ರೀತಿ ನಾನು ಮಾಡಿಕೊಟ್ಟಿನ ಅನ್ನೋದನ್ನ, ಧಾರವಾಡದ JSS, ಧರ್ಮಸ್ಥಳದ ವೀರೇಂದ್ರ ಗಿಡಿ ಅವರಿಗೆ JSS ಶಿಕ್ಷಣ ಸಂಸ್ಥೆಯಲ್ಲಿ ಏನು ತೊಂದರೆ ಇತ್ತು ಅದನ್ನು ನೀರನ್ನು ಯಾವ ರೀತಿ ಕೊಡಬೇಕು ಅನ್ನೋದನ್ನ, ಹೀಗೆ 10 ಹಲವು ಯೋಜನೆಗಳನ್ನ ಬರೀ ನನ್ನ ತಾಲೂಕಿಗೆಲ್ಲ ಕರ್ನಾಟಕದಲ್ಲಿ ಮುಖ್ಯವಾಗಿ ಶೈಕ್ಷಣಿಕ ಪ್ರಗತಿಗೆ ನಾನು ಯಾಕೆ ಈ ಇನ್ಸ್ಟಿಟ್ಯೂಷನ್ಸ್ ಹೆಸರು ಹೇಳಿನಂದ್ರೆ, ಇವು ಸಮಾಜದ ಪರಿವರ್ತನೆ ಮಾಡ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್.
ಇವುಗಳಿಗೆ ನಮ್ಮ ನೀರು ಯೋಜನೆಗಳನ್ನ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ. ಅಷ್ಟೇ ರೆವೆನ್ಯೂ ಜನರೇಟ್ ಸರ್ಕಾರಕ್ಕೂ ಸಹಿತ ಆದಾಯ ಬರ್ತದ ಅವರಿಂದ. ಯಾರಲ್ಲಿ ಮೈಂಡ್ ಅಪ್ಲೈ ಮಾಡಿ ಏನು ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ಇಟ್ಟುಕೊಂಡು ಮಾಡಿದೀವಿ ಅಂದ್ರೆ ಇವತ್ತು ಪರಿವರ್ತನೆ ಅಲ್ಲ ಕರ್ನಾಟಕ ಒಂದು ಉದಾಹರಣೆಯಾಗಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ವಿ ನಾವು. ಸೊ ಹಾಗೆಯೇ ಇವತ್ತು ಶೈಕ್ಷಣಿಕ ಪ್ರಗತಿ ಈ ಪ್ರದೇಶದಲ್ಲಿ ಎಲ್ಲ ವಿಧದಲ್ಲಿ ಇವತ್ತು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಂತದೇ ಒಂದು ಇವತ್ತು ಬಿಲ್ಡಿಂಗ್ ಇಲ್ಲಿ 2 ಕೋಟಿ ಇಂತ ಹೆಚ್ಚಿಗೆ ಅನುದಾನ, ಕ್ಲಾಸ್ ರೂಮ್ ಮತ್ತು ಎಲ್ಲ ವಿಧದಲ್ಲಿ ಅವಶ್ಯಕತೆಗಳನ್ನು ಇರತಕ್ಕಂಥ ಒಂದು ಬೃಹತ್ ಕಟ್ಟಡವನ್ನ ಮುಂದಿನ ಎಷ್ಟು ದಿನ ಮಾಡ್ತೀವಿ ತಮ್ಮ ನೀವು ಆಗ್ಲಿಲ್ಲ ಬಿಡಲ್ಲ. ನಾನು ಅದಕ್ಕೆ ಪೂಜೆ ಮಾಡೋದನ್ನ ಸಿದ್ದೇಶ್ವರ ಸ್ವಾಮಿ ಹೇಳಿದ್ರು, ಪೂಜೆ ಕರಿಬೇಡ್ರಿ ಮಾರೆ, ಶಂಕುಸ್ಥಾಪನಕ್ಕೆ ನನಗೆ ಲೋಕಾರ್ಪಣೆ ಕರೀತಿದ್ರು. ಕಾರಣ ಏನಂದ್ರೆ ಪೂಜೆಗಳನ್ನ ಮಾಡಿ ಕೆಲಸಗಳನ್ನ ಅರ್ಧಗಂಟೆ ಉಳಿದು ಅಂದ್ರೆ ಇದು ಪೂಜೆ ಯಾರು ಮಾಡ್ಯಾರ ಕೇಳ್ತಿರತ್ತೆ. ಅದಕ್ಕೆ ಅಪೋಲೋ ಕಮಿಟ್ಮೆಂಟ್ ದಿಂದ ಈ ಶಂಕುಸ್ಥಾಪನೆಗೆ ಹೋಗ್ತಿರ್ಲಿಲ್ಲ, ಲೋಕಾರ್ಪಣೆಗೆ ಹೋಗ್ತಿದ್ದೆ. ಆದ್ರೆ ನಾನು ಶಂಕುಸ್ಥಾಪನೆಗೆ ಹೋಗ್ತೀನೋ ಅದ್ರ ಅವತ್ತು ಒಂದು ನಿರ್ಣಯ ಮಾಡ್ತೇನೆ, ಇದೇ ತಾರೀಕಿನ ದಿನ ಇದಾಗಬೇಕು ಅಂತೇಳಿ. ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ 40 ವರ್ಷ ಪುಣ್ಯಾತ್ಮ ಕಟ್ಟಿರ್ಲಿಲ್ಲ. ಆದ್ರೆ ನಾನ್ ಕಮಿಟ್ಮೆಂಟ್ ಮಾಡಿದೆ 18ರ ಕಟ್ತೀನೋ, ಕಟ್ಲಿಲ್ಲ ಅಂದ್ರೆ ಎಲೆಕ್ಷನ್ಗೆ ನಿಂದ್ರಂಗಿಲ್ಲ ಅಂತ ನಿರ್ಣಯ ಮಾಡಿ ರಾಜಕಾರಣ ಮಾಡಿ ನಾನು. ಆ ಪ್ರವೃತ್ತಿ, ಆ ಬದ್ಧತೆ ಮನುಷ್ಯನಲ್ಲಿರ್ಬೇಕು. ನಾನು ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ ನೀವೇನ್ ಕಲಿಬೇಕಾಗ್ಯದ ಅದನ್ನ ತಯಾರಿ ಮಾಡ್ಕೊಳ್ಳಿ. ಇದು ನನ್ನ ಸಾಧನೆ ಆಗಬೇಕು ಅಂತಕ್ಕಂಥ ನಿರ್ಣಯವನ್ನು ಮಾಡಿ ಛಲದಿಂದ ಆ ಗುರಿಯನ್ನ ಮುಟ್ಟಿ ಅಂದಾಕ್ರ ಮಾತ್ರ ನಮ್ಮ ಗುರಿ ಮುಟ್ಲಿಕ್ಕೆ ನಮ್ಮಲ್ಲಿ ಆತ್ಮಸಂಕಲ್ಪ ಇರ್ಬೇಕಾಗ್ತದೆ. ದಾರಿ ಮುಖಾಂತರ ಸಾಗ್ಲಿಕ್ಕೆ ಪ್ರೇರಣಾ ಶಕ್ತಿ ಇಂಥ ಗುರು ವೃಂದ ಇರ್ತದ, ಇಂಥ ಯುಗ ಪುರುಷರ ಆಶೀರ್ವಾದ ಇರ್ತದ, ಎಲ್ಲಕ್ಕಿಂತ ನಿಮ್ಮ ತಂದೆ ತಾಯಿ ಆಶೀರ್ವಾದ ನಿಮಗೆ ಇರ್ತದೆ. ನಾನು ಬಹಳ ಸಲ ಶಿಕ್ಷಣ ಸಂಸ್ಥೆ ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳೀನಿ, ನೀವು ಕಲಿತಕ್ಕಂಥ ಶಾಲೆಯನ್ನ ನಿಮ್ಮ ಜೀವನ ಉದ್ದಕ್ಕೂ ಸ್ಮರಿಸಿಕೊಳ್ಳಿ. ಆದ್ರೆ ನಿಮಗೆ ಜನ್ಮ ಕೊಟ್ಟ ತಂದೆ ತಾಯಿಯನ್ನ ದೇವರ ಸ್ವರೂಪದ ಕಾಣಿ ಅಂದಾಕ್ರ ಮಾತ್ರ ನೀವು ಆದರ್ಶವಾದಿಗಳಾಗಿ ಬದುಕಕ್ಕೆ ಸಾಧ್ಯ ಆಗ್ತದೆ. ಆ ಜೀವನ ನಿಮ್ಮದಾಗಿರೋದು. ನೀವೆಲ್ಲ ಹೂಗಳಿದ್ದಂಗೆ, ಈ ಹೂವು ಪರಿಮಳ ಮಾತ್ರ ಕೊಡ್ತಾವ, ಬೇರೆ ಯಾವ ವ್ಯತ್ಯಾಸಗಳು ಇಲ್ಲ. ಮಕ್ಕಳು ಹೆಂಗಂದ್ರೆ ಹೂವಿನ ಸ್ವರೂಪದಲ್ಲಿ ನಿಮ್ಮ ಬದುಕು, ನಿಮ್ಮ ಆದರ್ಶ ಬದುಕು ನಿಮ್ಮ ಕುಟುಂಬಕ್ಕೆ, ನೀವು ಹುಟ್ಟಿರ್ತಕ್ಕಂಥ ಪ್ರದೇಶಕ್ಕೆ, ನೀವು ಕಲಿತಂತ ಶಾಲಾ ಕಾಲೇಜುಗಳಿಗೆ, ನೀವು ಕಲಿಸಿರ್ತಕ್ಕಂಥ ಶಿಕ್ಷಕ ಗುರುವರ್ಗ. ಈ ದೇಶದ ಸಂಸ್ಕೃತಿ ಬೇರೆ ಯಾವ ಪ್ರಪಂಚದಲ್ಲಿ ಸಿಗೋದಿಲ್ಲ. ಉಳಿದೆಲ್ಲ ಪ್ರಪಂಚದ ದೇಶಗಳು ಮೆಕ್ಯಾನಿಸಮ್ ಲೈಫ್ ಬದುಕ್ತಾವ, ಭಾವನಾತ್ಮಕ ಬದುಕು ಬದುಕತಕ್ಕಂಥ ದೇಶ ನಮ್ಮ ಭಾರತ. ಈ ದೇಶದಾಗ ಹುಟ್ಟಿದೀವಿ. ಈ ಸಂಸ್ಕಾರ, ಈ ಕಲ್ಚರ್ ನಮಗದ. ಇಲ್ಲಿ ಇನ್ನೊಬ್ಬರನ್ನ ಪ್ರೀತಿಸ್ತಕ್ಕಂಥದ್ದು, ಇನ್ನೊಬ್ಬರನ್ನ ಗೌರವಿಸ್ತಕ್ಕಂಥದ್ದು, ಆ ಮನುಷ್ಯ ಧರ್ಮ ಪಾಲನೆಯನ್ನು ನಾವು ಮಾಡಿದೀವಿ. ಸ್ವಾಮಿ ವಿವೇಕಾನಂದರನ್ನ ಓದಿ, ರಾಷ್ಟ್ರ ಧರ್ಮ ದೇಶಭಕ್ತಿ ನಿಮ್ಮಲ್ಲಿ ಉಕ್ಕಿ ಉಕ್ಕಿ ಬರ್ತದೆ. ಗಾಂಧೀಜಿಯವ್ರನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಶಾಂತಿ, ಸಹನೆ, ತಾಳ್ಮೆ, ಪ್ರೀತಿ, ವಿಶ್ವಾಸ, ಸಹಬಾಳ್ವೆ ನಿಮ್ಮ ಜೊತೆಗೆ ಬರ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ರನ್ನ ತಿಳ್ಕೊಂಡ್ರಿ ಅಂದ್ರೆ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಇರತಕ್ಕಂಥ ನೋವುಗಳನ್ನ, ನಲಿವುಗಳನ್ನ ಶಿಕ್ಷಣ, ಶೈಕ್ಷಣಿಕ ಕ್ರಾಂತಿ ಮಾಡುವ ಮುಖಾಂತರ ಚಿಂತನೆಗಳನ್ನು ಇಟ್ಕೊಂಡಿದ್ದಾರೆ. ಅದನ್ನ ನೀವು ಗ್ರಹಿಸಿದಂಗೆ ಆಗ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಲೋಹ, ಇವು ನಿಮ್ ಸಿಲೆಬಸ್ ನ ಬರ್ತಾವ ಇಲ್ಲ ಗೊತ್ತಿಲ್ಲ, ಆದ್ರೆ ನೀವು ಇವುಗಳನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ. ಲೋಹ ಸಂಸ್ಕೃತಿ ಈ ದೇಶಕ್ಕೆ ಜೆಪಿ ಮೂವ್ಮೆಂಟ್ ಅಂತ ಅನೇಕ ಯೋಜನೆಗಳನ್ನ ಇವತ್ತು ಕಾಗಡ ಚಳವಳಿ ಕರ್ನಾಟಕದ ಮಧ್ಯಭಾಗದಲ್ಲಿ ನಿಂತು ಅವು ನಮ್ಮ ಪ್ರತಿಬಿಂಬಿಸಬೇಕಾದ್ರೆ ಆ ಚಿಂತನೆಗಳು ಇರಬೇಕು ನಮ್ಮಲ್ಲಿ. ಇಂಥ ಯುಗ ಪುರುಷರ ಅಭ್ಯಾಸಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ನೀವು ಮಾಡಿ. ಅಂದಾಕ್ರೆ ಮಾತ್ರ ಒಂದು ಹೊಸ ವಿಧದಲ್ಲಿ ನಾವು ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಅವೆಲ್ಲ ನಿಮ್ಗಳಿಗಾಗಲಿ ಇನ್ಫ್ರಾಸ್ಟ್ರಕ್ಚರ್ಸ್ ನಾವು ಕೊಟ್ಟಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ಸ್ ಬರ್ತಿತ್ತು, ವಿ ಹ್ಯಾವ್ ಕ್ರಿಯೇಟೆಡ್, ಬಟ್ ಕ್ವಾಲಿಟಿ ಎಜುಕೇಶನ್ ಅತಿ ಮುಖ್ಯವಾಗಿ ಬೇಕಾಗಿರೋದು ಮಕ್ಕಳಿಗೆ ಉತ್ಕೃಷ್ಟ ಶಿಕ್ಷಣ, ಕ್ವಾಲಿಟಿ ಎಜುಕೇಶನ್. ನಾನೆಲ್ಲ ಪ್ರಾಧ್ಯಾಪಕ ಬಂಧುಗಳಲ್ಲಿ ಎಲ್ಲ ಕಡೆ ಹೋಗಿ ಅವರಿಗೆ ಸಲಹೆ ಕೊಡೋದಿಲ್ಲ, ಮನವಿ ಮಾಡ್ಕೋತೀವಿ. ಯಾಕಂದ್ರೆ ಅವ್ರ ಹೃದಯಕ್ಕಾಗ್ಲಿ ಅಂತೇಳಿ, ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರಲಿ ಅಂತೇಳಿ. ದಯವಿಟ್ಟು ಈ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಿ. ಈ ಮಕ್ಕಳು ಪ್ರಪಂಚದ ಜೊತೆಗೆ ಪೈಪೋಟಿಗೆ ಹೋಗ್ಬೇಕು.
ಪ್ರಪಂಚದ ಎಲ್ಲ ರಂಗದಲ್ಲಿ ಅವರ ಸಾಧನೆಗಳನ್ನು ಮಾಡಬೇಕು. ಆ ಉತ್ಕೃಷ್ಟ ಶಿಕ್ಷಣ ನೀತಿ ನಿಮ್ಮದಾಗಿರಲಿ. ಕೇಂದ್ರ ರಾಜ್ಯ ಸರ್ಕಾರಗಳ ರಾಷ್ಟ್ರೀಯ ಶಿಕ್ಷಣ ನೀತಿಗಳನ್ನ, ರಾಜ್ಯದ ಶಿಕ್ಷಣ ನೀತಿಗಳನ್ನ ಗಮನಿಸ್ತಿರ್ತೀವಿ ನಾವು. ಸಿಲೆಬಸ್ ಹೊರಗಡೆಯೂ ಸಹಿತ ಒಂದು ಶಿಕ್ಷಣದ ಆ ಶಿಕ್ಷಣವನ್ನ ಕೊಡಿ. ಅದು ವ್ಯವಹಾರ ಜ್ಞಾನ. ಬಹಳ ಜನ ಹಿರಿಯರು ಹೇಳ್ತಿದ್ದಾರೆ, ಅನುಭವ ಇಲ್ಲಿ ಕಲಿಲಾರ್ದನ್ನ ಅನುಭವ ನಮಗ್ ಕಲಿಸ್ತದಂತೆ. ಅದಕ್ಕಂತ ವ್ಯವಹಾರ ಜ್ಞಾನದ ಶಿಕ್ಷಣವನ್ನು ಸಹಿತ ನಮ್ಮ ಮಕ್ಕಳಿಗೆ ಕೊಡಿ. ಮಕ್ಕಳ ಅಭಿರುಚಿಗವಾದಂತಹ ಶಿಕ್ಷಣವನ್ನು ನೀಡಿ. ಇದೊಂದೇ ದೇಶ, ಒಂದೇ ಶಿಕ್ಷಣ ನೀತಿಯನ್ನು ಹೇಳ್ತೀವಿ ನಾವು. ಆದ್ರೆ ಯಾವ ಮುಂದುವರೆದ ರಾಷ್ಟ್ರಗಳದಾವ ಅಲ್ಲಿ ಒಂದೇ ಶಿಕ್ಷಣ ಇಲ್ಲ, ಮಕ್ಕಳ ಅಭಿರುಚಿಗೆ ಅನುಗುಣವಾದಂತಹ ಶಿಕ್ಷಣದ ನೀತಿ ಇದೆ. ಯಾವ ಮಕ್ಕಳಲ್ಲಿ ಏನೋ ಕೌಶಲ್ಯ ಅಡಗಿದೆ ಅದನ್ನ ಹೊರಗೆ ತರ್ತಕ್ಕಂಥ ಪ್ರಯತ್ನ ಮಾಡಬೇಕು. ಪ್ರತಿಯೊಂದು ಮಕ್ಕಳಲ್ಲಿ ಪ್ರತಿಭಾವನತೆ ಉಕ್ಕಿ ಉಕ್ಕಿ ಬರ್ತಿರ್ತದ, ಅದನ್ನ ಗುರುತಿಸಬೇಕು, ಅದನ್ನ ಬೆಳೆಸಬೇಕು, ಅದನ್ನ ಸಂರಕ್ಷಿಸಬೇಕು. ಸೊ ಆ ಪ್ರಯತ್ನ ನನ್ನ ಭಾಗದಲ್ಲಿ ಬರಲಿ. ನನ್ನ ಮಕ್ಕಳು ಎಲ್ಲ ವಿಧದಲ್ಲಿ ಅತ್ಯಂತ ಸ್ವಾಭಿಮಾನದಿಂದ ಈ ರಾಜ್ಯದ ಕೊನೆಯ ಭಾಗದಲ್ಲಿ ಹುಟ್ಟಿದ್ರು ಸಹಿತ ನಾವು ಬಹಳ ವಿಭಿನ್ನವಾಗಿದ್ದೀವಿ ಅನ್ನೋ ತೋರಿಸ್ಕೊಡ್ತಕ್ಕಂಥ ಸಂಸ್ಕೃತಿ ನಮ್ಮ ಮಕ್ಕಳದಾಗಬೇಕು. ಅದಕ್ಕಾಗಿ ನಾನು ಬಹಳ ವಿಶೇಷವಾಗಿ ಮಕ್ಕಳಲ್ಲಿ ಆ ಪ್ರೇರಣೆ ತುಂಬತಕ್ಕಂಥ ಪ್ರಯತ್ನ ಇಂಥ ವೇದಿಕೆಗಳು ಮಾಡಬೇಕು. ಅದಕ್ಕಾಗಿ ನಿಮ್ಮಲ್ಲಿ ಮಕ್ಕಳಲ್ಲಿ ಒಂದೇ ನನ್ನ ಮನವಿ, ಬಹಳ ಉತ್ಕೃಷ್ಟವಾದಂತಹ ಶಿಕ್ಷಣದ ಜೊತೆಗೆ, ಸಂಸ್ಕಾರಿತ ಶಿಕ್ಷಣದ ಜೊತೆಗೆ ಇನ್ನೊಬ್ಬರನ್ನ ಪ್ರೀತಿಸ್ತಕ್ಕಂಥ, ಗೌರವಿಸ್ತಕ್ಕಂಥ ಪ್ರಯತ್ನ ಮಾಡಿ. ಇವೇನ್ ಕೂಡಿರ್ತಿರಲ್ಲ ಈ ಲೈಫ್ ಬರಂಗಿಲ್ಲ. ನಮ್ಮಂಗ ಆದ ಒಳಗ ಹಿತಶತ್ರುಗಳೇ ಭಾಳ ಇರ್ತಾರೆ. ಆದ್ರೆ ಇದು ಏನಿರ್ತದಲ್ಲ ಮಗಂದು, ಇಟ್ ಈಸ್ ಅ ಗೋಲ್ಡನ್ ಲೈಫ್. ಸ್ಟೂಡೆಂಟ್ ಲೈಫ್ ಇಸ್ ದ ಗೋಲ್ಡನ್ ಲೈಫ್. ನಿಮ್ ಇಡೀ ಜೀವನ ಮತ್ತೆ ಬರಂಗೇ ಇಲ್ಲ, ಮತ್ತೆಂದೆಂದೆಂದೆಂದೂ ಬರಂಗಿಲ್ಲ. ಈ ಜೀವನ ಬಹಳ ಆತ್ಮೀಯತೆಯಿಂದ ಬದುಕ್ತಕ್ಕಂಥ ಪ್ರಯತ್ನ ಮಾಡಿ. ನಿಮ್ಮ ಜೀವನದ ಕೊನೆ ದಿನ ಸಹಿತ ನಿಮ್ಮ ಗೆಳೆಯರನ್ನ ನೆನಪಿಸ್ತಕ್ಕಂಥ ಪ್ರಯತ್ನ ಮಾಡಿ. ಅದಕ್ಕಾಗಿ ನಿಮ್ಮಲ್ಲಿ ಮಕ್ಕಳಿಗೆ ನಾನು ಕಳಕಳಿ ಎಲ್ಲ ಸೌಲಭ್ಯಗಳನ್ನು ತಗೊಳ್ಳೋದ್ರ ಜೊತೆಗೆ ನೀವು ಡೆಡಿಕೇಶನ್ ಮತ್ತು ಇನ್ವಾಲ್ವ್ಮೆಂಟ್, ಶಾಲೆಯಲ್ಲಿ ಪಾಠಗಳ ಮುಗಿದ ನಂತರ ಸಹಿತ ನೀವು ಹೆಚ್ಚಿಗೆ ಅದರ ಬಗ್ಗೆ ಅಧ್ಯಯನಶೀಲರಾಗಿ, ವಿಷಯಗಳ ಮೇಲೆ ಪಾಂಡಿತ್ಯ ಬರ್ತಕ್ಕಂಥ ರೀತಿಯಲ್ಲಿ, ಆ ಪ್ರಭುತ್ವ ಬರುವ ರೀತಿಯಲ್ಲಿ ನಿಮ್ಮ ಶಿಕ್ಷಣವನ್ನ ನೀವು ಪಡೆದ್ರೆ ನನ್ನ ಪ್ರದೇಶದ ಜನರ ಬದುಕು ಬದಲಾವಣೆ ಆಗಕ್ಕೆ ಸಾಧ್ಯ ಆಗ್ತದೆ. ನಿಮಗೆ ಹೆಚ್ಚಿಗೆ ಯಾಕೆ ಟೈಮ್ ಕೊಟ್ಟಿನಂದ್ರೆ ಯು ಆರ್ ಅವರ್ ಫ್ಯೂಚರ್. ನಿಮ್ಮ ಮುಖಾಂತರ ಈ ಪ್ರದೇಶ ಹೆಸರು ಬರಬೇಕು. ಇಲ್ಲಿ ಹಿಂದೊಂದು ಕೆಟ್ಟ ಹೆಸರು, ಇಲ್ಲೇ ಕಟ್ಟಿ ಮನೆಯವರು ಬೆಳಗಾವಿ ಹೋಗಿ ಬಂದಾರ, ಬೆಳಗಾವಿ ನೌಕರಿ ಮಾಡ್ಯಾರ ನಮ್ಮವ್ರು. ಇದು ಬೈಲೊಂಗಲ್, ಇಂಡಿ, ಹುಬ್ಳಿ, ಕಮ್ರಿಪೇಟ್, ಈ ಸಾಲಿಗೆ ಹೋಗಬಾರ್ದು ನಾವು. ಈ ಸಾಲು ಬದಲಾವಣೆ ಆಗ್ಬೇಕು. ಈ ಮಾಫಿಯಾ, ಈ ಕರಾಳ ಇತಿಹಾಸ ಬದಲಾವಣೆ ಆಗ್ಬೇಕು. ಕಾರಣ ಏನಂದ್ರ ಇಲ್ಲಿ ಸೃಜನಶೀಲತೆ, ಇನ್ನೊಬ್ಬರನ್ನ ಅತ್ಯಂತ ಪ್ರಾಮಾಣಿಕವಾಗಿ ಬರ್ತಕ್ಕಂಥ ವಾತಾವರಣ ಸೃಷ್ಟಿ ಆಗ್ಬೇಕು. ಅದಕ್ಕಾಗಿ ಆ ಎಲ್ಲ ವಿಧದಲ್ಲಿ ಇವತ್ತು ಡೆವಲಪ್ಮೆಂಟ್ನ ಸಹಾಯ ಸಹಕಾರವನ್ನ ಸರ್ಕಾರಗಳು ಇವತ್ತು ಮಾಡ್ತಾ ಇವೆ. ನಾನು ಸಿದ್ದರಾಮಯ್ಯನವ್ರನ್ನ ಬಹಳ ಸ್ಮರಿಸ್ಕೋತೀನಿ. ಮೊನ್ನೆ ಅವ್ರ ಮನೆಗೆ ಹೋಗಿದ್ದಾನ. ಯಾರು ನಮಗೆ ಸಹಾಯ ಮಾಡಿರ್ತಾರ, ಉಪಕಾರ ಸ್ಮರಣೆ ಇರ್ಬೇಕಾಗ್ತದೆ ಮನುಷ್ಯನಲ್ಲಿ. ಅಧಿಕಾರ ಒಟ್ಟ ಶಾಶ್ವತ ಅಲ್ಲ ಮಗಂದ. ಇವತ್ತು ಬರ್ತದ, ಇರ್ತದ, ಹೋಗ್ತದ. ಬಂದು ಇದ್ದು ಹೋಗುದ್ರ ಮಧ್ಯದಲ್ಲಿ ನಡ್ಕೊಂಡಿರ್ತಕ್ಕಂಥ ರೀತಿ, ನಮಗೆ ಯಾರು ಸಹಾಯ ಮಾಡಿದಾರ ಅಂತಕ್ಕಂಥ ಉಪಕಾರ ಸ್ಮರಣೆ ಮನುಷ್ಯ ಧರ್ಮದಲ್ಲಿ ಇರಬೇಕು. ಅಂತ ಒಬ್ಬ ಪ್ರಬುದ್ಧ ರಾಜಕಾರಣಿ ಈ ರಾಜ್ಯಕ್ಕೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಈ ಭಾಗದ ಬೆಳವಣಿಗೆ ಗಂಟೆಗಟ್ಟಲೆ ನಾನು ಭಾಷಣ ಮಾಡ್ತೀನಿ ಅಂದ್ರೆ ಇದಕ್ಕೆ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಸಹಾಯ ಸರ್ಕಾರ. ಯಾವ ಮನುಷ್ಯ ನಂಗೆ ಸಹಾಯನೇ ಮಾಡಿರ್ಲಿಲ್ಲ ಅಂದ್ರೆ ಇವೆಲ್ಲ ಮಾಡಕ್ ಆಗ್ತಿರ್ಲಿಲ್ಲ. ಆ ಪುಣ್ಯಾತ್ಮನನ್ನ ಸ್ಮರಿಸ್ಕೋತೀನಿ. ದೇವರಾಜ ಅರಸು ಅವರ ನಂತರ ಅತಿ ಹೆಚ್ಚು ಅವಧಿಯನ್ನ ಕರ್ನಾಟಕ, ಈ ಕನ್ನಡ ನಾಡನ್ನ ಆಳಿರ್ತಕ್ಕಂಥ ಒಬ್ಬ ಪ್ರಬುದ್ಧ ಈ ರಾಜ್ಯದ ನಮ್ಮ ಮುಖ್ಯಮಂತ್ರಿ ಅನ್ನೋದನ್ನ ಬಹಳ ಅಭಿಮಾನದಿಂದ ಹೇಳ್ತಾರೆ. ಅಂತವ್ರ ಅವಶ್ಯಕತೆ ಇದೆ ರಾಜಕಾರಣಕ್ಕೆ. ಆ ಸಾಮಾಜಿಕ ಪರಿಕಲ್ಪನೆ, ಸರ್ವರನ್ನ ಪ್ರೀತಿಸ್ತಕ್ಕಂಥ ವ್ಯವಧಾನ ಯಾರಲ್ಲಿ ಇರ್ತದ ಅವ್ರು ಬಹಳ ಸುದೀರ್ಘ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ. ಯಾಕೆ ಅವ್ರು ಇಷ್ಟು ವರ್ಷ ಆಳ್ತಾ ಇದಾರೆ ಅಂದ್ರೆ ಅದು ಇಂಥ ದಿನಗಳದಾಗ ಬಿಕಾಸ್ ಆಫ್ ಹಿಸ್ ಕಮಿಟ್ಮೆಂಟ್, ಬದ್ಧತೆ. ಯಾವ ಮನುಷ್ಯನಲ್ಲಿ ಬದ್ಧತೆ ಅದ
ಅವನು ನಿರ್ಭಯವಾಗಿ ರಾಜಕಾರಣವನ್ನು ಮಾಡ್ತಾನೆ. ಸೊ ಅಂಥವರ ನೇತೃತ್ವದಲ್ಲಿ ಇನ್ನೊಂದಿಷ್ಟು ವರ್ಷಗಳು ಈ ಕರ್ನಾಟಕ ಇನ್ನೊಂದಿಷ್ಟು ಅಭಿವೃದ್ಧಿ ಕಾಣಲಿ ಅಂತ ಹೇಳಿ ನಮ್ಮೆಲ್ಲರ ಆಶಯ. ಈ ಭಾಗ ಅವರ ನೇತೃತ್ವದಲ್ಲಿ ನಮ್ಗೆ ಕೊಟ್ಟಿದ್ದಾರೆ, ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇಂಥ ವೇದಿಕೆ ಮೇಲೆ ಒಂದು ರಿಕ್ವೆಸ್ಟ್ ಮಾಡಿದ್ರೆ ಒಂದು 100 ಕೋಟಿ ರೂಪಾಯಿ ಕೊಟ್ಟು ಯಾರು ಕೊಡ್ತಾರ ಪ್ರಿನ್ಸಿಪಾಲ್? ಟಿಪ್ಪು ಸುಲ್ತಾನ್ರ ಜಯಂತಿ ದಿವಸ ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು 2017 ನವೆಂಬರ್ 12 ಶುಗರ್ ಫ್ಯಾಕ್ಟರಿ ಉದ್ಘಾಟನೆ ಮಾಡಿ ಬಂದು ಮಿನಿ ವಿಧಾನಸೌಧ ನಿಂಬೆ ಭೀಮಣ್ಣ ಕೋಲಿಯವರು ಏನದಾರಲ್ಲ ಅದು ಬೋರ್ಡ್ ಸ್ಟೇಜ್ ಮೇಲೆ ಹೇಳಿದ್ರು, ನೀರಿಂದ ಒಂದು ತೊಂದರೆ ಅದ ಸರ್, ಇದೊಂದು ಸಹಾಯ ಮಾಡಿದ್ರೆ ನಮ್ಮ ಮಕ್ಕಳು ಕೂತೇಳಿ ನಾವು ವೇದಿಕೆ ಮೇಲೆ ಹೋಗಿ ರೋಷನ್ ಬೇಗ್ ಇವತ್ತು ನಮ್ಮ ಜೊತೆಗಿಲ್ಲ, ಗೌರ್ಮೆಂಟ್ದಾಗ ಆರ್ಡರ್ ಮಾಡಿಸಿ ಸ್ಪೀಚಿಗೆ ಬರೋದ್ರೆ 100 ಕೋಟಿ ರೂಪಾಯಿ ಯೋಜನೆ ಕೊಟ್ಟಿರ್ತಕ್ಕಂಥ ಕರ್ನಾಟಕದ ಯಾವುದಾದ್ರೂ ನಗರ ಇದ್ರೆ ಅದು ಇಂಡಿ ವಿಧಾನಸಭಾ ಕ್ಷೇತ್ರ. ಅದಕ್ಕೆ ನೈತಿಕ ಹಕ್ಕದ ಇಲ್ಲ. ಕೆಲಸ ಮಾಡ್ದ ಹೇಳಕ್ ಹಾಕದಲ್ಲ. ನಾನು ಏನ್ರಿ ಮಾಡ್ತೀನಿ ಅಂತ ಕನಸನ್ನು ಗೋಪುರ ಕಟ್ಟಿಲ್ಲ, ಕನಸನ್ನ ನನಸು ಮಾಡಿ ಗೋಪುರವನ್ನ ತೋರಿಸಿ ಮಾತಾಡ್ತೀನಿ. ನ್ಯಾಷನಲ್ ಹೈವೇಕ್ ಹೋದ್ರು ಒಂದು ತೋರಿಸ್ತೀನಿ, ಇಂಡಿಯಾಗೆ ಬಂದ್ರು ತೋರಿಸ್ತೀನಿ. ಇಂಡಿ ಸರ್ವಾಂಗಣ ಕ್ಷೇತ್ರದ ಮೂಲೆ ಮೂಲೆಗೆ ಆ 19 ಕೆರೆಗಳನ್ನ ತುಂಬಿಸಿ ಆ ಊರಿನ ಹಿರಿಯರು, ಆ ಊರಿನ ಜನ ಪೂಜೆ ಮಾಡ್ತಕ್ಕಂಥ ಗಂಗೆ ಪೂಜೆ ಹೋಗಿದ್ದೆ ನಾನು ಊರುಗಳಿಗೆ. ಆ 19 ಊರೊಳಗಿನ ಅವ್ರ ಹೃದಯ ಯಾವ ರೀತಿ ಅರಳಿತ್ತು ಅಂದ್ರೆ ಅವರ ಸಂತೋಷಕ್ಕೆ ಮಿತಿ ಇರಲಿಲ್ಲ. ಇಲ್ಲೇ ನಮ್ಮ ಮೆಡೆಗಾರವ್ರು ಅವ್ರ ಊರು ಹೋಗಿದ್ದ ಕೊಳೂರಿಗೆ ಒಂದು ಹನಿ ನೀರಿರ್ತಿಲ್ಲ. ಇವತ್ತ ಸಮೃದ್ಧಿ ರೇವಣಸಿದ್ದೇಶ್ವರ ಯಾತ್ನಿರವ್ರ ಯೋಜನೆ, ಇಂಡಿ ಬ್ರಾಂಚ್ ಕೆನಾಲ್ ಬರೀ 97ರವರೆಗೆ ಇತ್ತು. ನಾನು 203ರವರೆಗೆ 106 ಕಿಲೋಮೀಟರ್. ರೇವಣಸಿದ್ದೇಶ್ವರ ಯಾತ್ನಿರವ್ರ ಯೋಜನೆ ಇಂಥ ಆರ್ಥಿಕ ಸ್ಥಿತಿ ಒಳಗೂ ಸಹಿತ 3100 ಕೋಟಿ ರೂಪಾಯಿ ಯೋಜನೆ ಕರ್ನಾಟಕದ ನೀರಾವರಿ ಇಲಾಖೆ ಒಳಗೆ ಎಲ್ಲರೇ ಅನುದಾನ ಹೆಚ್ಚಿಗೆ ಬಳಕೆ ನಡೆದಿತ್ತು ಕೆಲಸ ಅಂದ್ರೆ ಇದು ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಅನ್ನೋದನ್ನ ಗಮನಿಸಬೇಕು. ಈ ಪ್ರದೇಶದ ಜನ ನಮ್ಮ ಮಿನಿ ವಿಧಾನಸೌಧ ನೋಡಿ ಉತ್ತರ ಕರ್ನಾಟಕದ ಬಹಳ ಜನ ನಮ್ಮದು ಹೋಗಿ ನೋಡ್ಕಟ್ಟಾರ. ನಾವು ಯಾರ್ದಾರು ನೋಡಿ ಬರ್ತಿದೀವಿ, ನಮ್ಮದು ಇನ್ನೊಬ್ರು ನೋಡಂಗಾಗಿದ್ದೇವೆ. ನಮ್ಮ ಮಿನಿ ವಿಧಾನಸೌಧ ನೋಡಿ ಮತ್ತೊಬ್ಬರು ಕಟ್ಟಬೇಕು. ಸೊ ಆ ಪ್ರವೃತ್ತಿ ಇಲ್ಲಿ ರೂಢಿಸ್ಕೊಂಡಿದೀವಿ ನಾವು. ಬಿಜಾಪುರದಾಗ 8 ತಾಲೂಕು ಅದಾವ, ತಾಲೂಕು ಹೆಡ್ ಕ್ವಾರ್ಟರ್ ಸ್ಟೇಡಿಯಂ ಇಲ್ಲ, ಜಿಲ್ಲಾ ಬಿಟ್ಟರೆ. ಇಂಡಿ ನಾನು 15 ಆಗಸ್ಟ್ 26 ಜನವರಿ ಕಾರ್ಯಕ್ರಮ ದಿನ ಇಷ್ಟು ಸಂತೋಷವಾಗಿರ್ತೀನ. ನನ್ನ ಮಕ್ಕಳು ಇಂಥ ಒಂದು ಗ್ರೌಂಡ್ದಾಗ ಕಾರ್ಯಕ್ರಮ ನಡೆದ ಸಂತೃಪ್ತಿ ಅದಲ್ಲ. ನಾನು ಸುರು ಗೆದ್ದಾಗ ಇಲ್ಲಿ ರೋಡ್ ಸ್ಟ್ರೀಟ್ ಲೈಟ್ ಒಂದು ಮಗಂದು ಎಡಕ್ಕೆ ಹೊಳಿರ್ತಿತ್ತು, ಒಂದು ಬಲಕ್ಕೆ ಹೊಳಿರ್ತಿತ್ತು. ಏನ್ ತಳಗ್ ಬಡಿತದೋ ಇಲ್ಲೋ ನಾವು. ಇವತ್ತು ಸ್ಟ್ರೀಟ್ ಲೈಟ್, ರಸ್ತೆಗಳ ಅಗಲೀಕರಣ, ಸ್ಟೇಷನ್ ರೋಡ್ ನೋಡಿರ್ಲಿ ಹಂಗೆ. ಈ ನ್ಯಾಷನಲ್ ಹೈವೇ ಮುಗಿದ್ಬಿಡ ಈ ಕಡೆ 2028ಕ್ಕೆ ನಿಮ್ಮ ಇಂಡಿ ಹೆಂಗಾಗಿರ್ತದ ಅನ್ನೋದನ್ನ ನೋಡಕತ್ತೀರಿ ನಾವು. ಸೊ ಇವೆಲ್ಲ ಯಾಕೆ ಮಾಡ್ಬೇಕಾಗಿತ್ತು? ಈ ಊರಾಗೆ ನಂದೇನೋ ಒಂದ್ ಗೇಣ್ ಜಾಗಿಲ್ಲ, ಸ್ವಾರ್ಥದನ್ ಗಟ್ಟಿ ಮಂದಿ MLA ಗಳು ಆದವ್ರು ಏನ್ ಮಾಡ್ತಾರೆ ಗೊತ್ತ? ಮೊದಲೇ ಆ ಊರಾಗಿಂದು ವ್ಯಾಜ್ಯ ಯಾವಾದ್ರೆ ಹೊಲದು ಜಾಗಿಂದು ಜಗಳ ಇದ್ದದ್ದು ನಿನಗಾರ್ದ ನನಗಾರ್ದ. ಶಾಂತ ಮುತ್ತನ ಸಾಕ್ಷಿಯಾಗಿ ಇಲ್ಲಿ ಏನ್ರ ಮಗಂದು ಗೀಣದ ಯಾವನಿಗೆ ನೈತಿಕತೆ ಅದ ಒಂದು ಶಬ್ದದಿಂದ ಮಾತಾಡತಕ್ಕಂಥದ್ದು. 40 ವರ್ಷ ರಾಜಕಾರಣ ಮಾಡಿ ಇಂಥವ್ ಯಾವ ಕಪ್ ಚುಕ್ಕಿ ಇಟ್ಕೊಂಡಿದೀವ. ಇಲ್ಲೇ ಅಧಿಕಾರಿಗಳು ಬಂದು ಹೋಗಿದ್ದಾರೆ. 12 ವರ್ಷ ಆಯ್ತು ನನ್ನ ಕಾಲದಾಗ. ಫ್ರೀ ಸರ್ವಿಸ್ ಕೊಟ್ಟಿದ್ದೀವಿಲ್ಲ. ಆ ಶಾಂತೇಶ್ವರ್ ನೋಡ್ಕೋಬೇಕು. ಈ ನೀತಿ ರಾಜಕಾರಣ ಕೊಟ್ಟಿಲ್ಲ. ನಾನು ಬಾಳ ಜನ ಇರ್ತೀನಿ ಗೊತ್ತಿಲ್ಲ, ಆದ್ರೆ ಮುಂದಿನ ಜನ ಈ ನೀತಿ ನಡಿಬೇಕು. ನಡೀಲಿಲ್ಲ ಅಂದ್ರೆ ನಂಗಿಲ್ಲ. ಇಲ್ಲೆಲ್ಲ ಸಮುದಾಯಗಳು ಸ್ವಾಭಿಮಾನ ಬದುಕಬೇಕು. ಸ್ಟೇಟ್ ಚೇರ್ಮನ್ ಮಾಡಿ ಯಾರು ಮಾಡ್ಯಾರ? ಎಲ್ಲರೂ ತಮ್ಮ ಮನೆಯಾಗರೆ ಮಾಡಿರ್ತಾರ. ಇನ್ನೊಂದು ಹೇಳಕ್ ಹೋಗಂಗಿಲ್ಲ, ನಮ್ಮ ಮಕ್ಕಳಿದ್ರೆ ಬೇರೆ ವೇದಿಕೆಗಳು ಹೇಳ್ತಾರೆ. ಇಲ್ಲಿ ಬೇರೆ ನಡೀತಾವ. ಎಲ್ಲ ವರ್ಗದವರಿಗೆ ಅಧಿಕಾರದ ಅವಕಾಶಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಇದೇ ಅಂಬೇಡ್ಕರ್ ಅವರ ಆಶಯ ಆಗಿದೆ. ಅಂಬೇಡ್ಕರ್ ಅವರ ಬಗ್ಗೆ ಬಹಳ ಗೌರವದಿಂದ ಎರಡು ಮಾತಾಡಿದ್ರಲ್ಲ. ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಕಾರ್ಯರೂಪಕ್ಕೆ ತಂದಾಕ್ರೆ, ಗಾಂಧೀಜಿಯವರ ವಿಚಾರಧಾರೆಗಳನ್ನ ಕಾರ್ಯರೂಪಕ್ಕೆ ತಂದಾಕ್ರೆ ನಾವು ನಿಜವಾದಂತ ಪ್ರಜಾಪ್ರಭುತ್ವದ ದಾರಿಯಲ್ಲಿ ಸಾಗಿದೆ. ಸೊ ಅದಕ್ಕಾಗಿ ಬಹಳ ಸಂತೋಷದ ಸಹನೆಯಿಂದ ತಾಳ್ಮೆಯಿಂದ ಈ ಭಾಗವನ್ನ ಕಟ್ಟತಕ್ಕಂಥ ಪ್ರಯತ್ನ ಮಾಡಿನು.
ಮುಂದೊಂದು ದಿನ ನಾಳೆ ಇವತ್ತು ಅಧಿಕಾರಿಗಳ ಸಭೆ ದಿನ 8 ಡಿಸೆಂಬರ್ 8ರಿಂದ ಕರ್ನಾಟಕ ವಿಧಾನಸಭೆ ಉತ್ತರ ಕರ್ನಾಟಕದ ವಿಚಾರಧಾರೆಗಳ ಮೇಲೆ ಕೆಲವು ಸಮಯ ನಿಗದಿ ಆಗ್ತದೆ. ನನ್ನ ಕ್ಷೇತ್ರಕ್ಕೆ ಇನ್ನೂ ಏನಾಗಬೇಕಾಗತ್ತೆ. ಬಹಳ ಮಂದಿ ಹೇಳ್ಯಾರ ಗೌಡ್ರು ಬಿಜಾಪುರ ಇಂಡಿ ಜಿಲ್ಲಾ ಮಾಡೋರು ಮಾಡ್ತಾರೋ ಇಲ್ಲ ಅಂತ ಹೇಳಿ. ನಾನು ಮಂದಿ ಅಂದ್ರೆ ಇನ್ನ ತನ ಬಿಟ್ಟಿಲ್ಲ, ಬಿಡಂಗೂ ಇಲ್ಲ. ನಾನು ಸಿದ್ದರಾಮಯ್ಯನವರು ಮನೆ ಭೇಟಿಯಾಗಿ ಕೇಳಿದಿಟ್ಟೆ, ನನಗೆ ಮಂತ್ರಿ ಆಗುವ ಅವಶ್ಯಕತೆ ಇಲ್ಲ ಸಾಹೇಬ, ನಿನ್ನ ಅವಧಿ ಒಳಗೆ ನನಗೆ ಇಂಡಿ ಜಿಲ್ಲೆ ಮಾಡಬೇಕು ಅಂತಕ್ಕಂಥ ನಿರ್ಣಯದಿಂದ ರಾಜಕಾರಣ ಮಾಡ್ತೇನೆ. ನಾನು ಮಾತು ಕೊಟ್ಟೆ ಅಂದ್ರೆ ಅದನ್ನು ಬಿಟ್ಟಿಲ್ಲ, ಬಿಡಂಗೂ ಇಲ್ಲ. ಇಟ್ ಈಸ್ ಅವರ್ ಕಮಿಟ್ಮೆಂಟ್. ಇದು ಜಿಲ್ಲೆ ಆಯ್ತು ಅಂದ್ರೆ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್, ಶೈಕ್ಷಣಿಕ ಹಬ್ಬ ಆಗಲಿಕ್ಕೆ ಸಾಧ್ಯದ. ಬರೀ ಜಿಲ್ಲಾ ಕೇಂದ್ರ ಮಾಡೋದ್ರಿಂದ ಏನು ಬದಲಾವಣೆ ಆಗ್ತದೆ ಅನ್ನೋದನ್ನ ಅದು ಮುಂದಿನ ದಿನಮಾನದಾಗ ನೀವು ಗ್ರಹಿಸ್ಲಿಕ್ಕೆ ಸಾಧ್ಯದ. ಅದಕ್ಕಾಗಿ ಆ ಕಮಿಟ್ಮೆಂಟ್ ನಾನು ಮಾಡಿ ನಾನು ಹಿಂದಿನ ಕೆಲಸದ ಮೇಲೆ ಗೆದಿಬಹುದು ದಿನ 3 ಸಲ. ಆದ್ರೆ ಇನ್ನು ಯಾಕೆ ನಾನು ಮಾಡ್ಬೇಕಾದ್ರೆ ಹಿಂದೆ ಯಾರು ಆಡ್ಕೋತ ಬಂದರೆ ಇಲ್ಲಿ ನೋಡಿನ ಏನಿತ್ತು ಇವತ್ತೇನದ. ನಿಮ್ಮ ಕಾಲೇಜ್ನ ಪ್ರೊಫೆಸರ್ ಸಿನೆಟ್ ಮೆಂಬರ್ ಆಗಿದ್ದಾರೆ, ಬಹಳ ಮೇಧಾವಿಗಳದಾರ, ನನ್ನ ಅತ್ಯಂತ ಆತ್ಮೀಯರದ. ಯಾರೇ ಮಾಡ್ತಾರೆ ಸೋಷಿಯಲ್ ಕಮಿಟ್ಮೆಂಟ್. ಒಬ್ಬ ಮುಂದುವರೆದ ಜನಾಂಗದೊಳಗಿರ್ತಕ್ಕಂಥ ಶಾಸಕ ಸಿನೆಟ್ ಮೆಂಬರ್ ಮಾಡಾಳ ಯಾರ್ಯಾರು ಚಾಯ್ಸ್ ಏನಿತ್ತು ಅನ್ನೋದು ನಾನು ಲಿಸ್ಟ್ ಮಾಡಿಕೊಡ್ತೀನಿ. ನಾನು ನಿಮಗೆ ವಿ ಆರ್ ಡಿಫರೆಂಟ್. ಇಟ್ ಈಸ್ ಅವರ್ ಕಮಿಟ್ಮೆಂಟ್. ಇದೇ ನೀವು ಎಲ್ಲಿ ಹುಟ್ಟಿರಿ ಅಲ್ಲಿಕ್ಕಿಂತ ಇನ್ನೊಬ್ಬರನ್ನ ಪ್ರೀತಿಸ್ತಕ್ಕಂಥ ವ್ಯವಧಾನದಿಂದ ಬದುಕದಾಕ್ರೆ ನಿಮ್ದು ಸಾರ್ಥಕ ಬದುಕಾಗ್ತದೆ. ಸೊ ಆ ಪ್ರಯತ್ನವನ್ನ ಈ ಪ್ರದೇಶದಲ್ಲಿ ಮಾಡೋಣ. ನಾನು ಇಷ್ಟೆಲ್ಲ ಯಾಕೆ ಮಾತು ಹೇಳಿನೋ ಅಂದ್ರೆ, ಈ ಪ್ರಚಲಿತ ವಿದ್ಯಮಾನಗಳನ್ನ ವಿಧಾನಸಭೆ ಅಧಿವೇಶನ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಪ್ರದೇಶದ ಜನರ ಬೇಕು ಬೇಡಿಕೆಗಳನ್ನ ಸ್ಪಂದನೆ ಮಾಡಬೇಕಾದದ್ದು ಒಬ್ಬ ಜವಾಬ್ದಾರಿತ ಈ ಭಾಗದ ಸೇವಕನಾಗಿ, ಶಾಸಕನಾಗಿ ನನ್ನ ಕರ್ತವ್ಯ ಪ್ರಜ್ಞೆಯನ್ನ ಸ್ಮರಿಸ್ತಕ್ಕಂಥ, ನೆನಪಿಸ್ತಕ್ಕಂಥ ಕಾರ್ಯ ಮಾಡಿದ್ವಿ ನಾವು. ಸೊ ಅದಕ್ಕಾಗಿ ಈ ಜನ ಬಹಳ ಹೃದಯ ಉಂಟು. ಇಲ್ಲೊಂದು 4-5% ಅದಾರ. ಬಹುತೇಕ ಇಲ್ಲೇ ಅಟ್ಟೆ ದುಷ್ಟಲ್ಲ, ಕರ್ನಾಟಕ ಎಲ್ಲಿ ಹುಡುಗರು ಸಿಗಂಗಿಲ್ಲ ಅಟ್ಟ ದುಷ್ಟರು ಅದಾರ ಇಲ್ಲಿ. ಬಟ್ ಅವ್ರ ಪರ್ಸೆಂಟ್ 5 ಅವ್ರ 95 ಹೃದಯವಂತರದಾರ, ನೀತಿವಂತರದಾರ, ಪ್ರಾಮಾಣಿಕರದಾರ, ಸಮಾಜದ ಕಳಕಳಿ ಹೊಂದಿದವರದಾರ. ಆ 95% ನೋಡಿ ನಮ್ಮಂತವ್ರು ರಾಜಕಾರಣ ಮಾಡಬೇಕು. 5% ಅದವರ ಅವಶ್ಯಕತೆ ಇಲ್ಲ. ಇವರು ಬಸವಣ್ಣನ ಕಾಲದಾಗೂ ಇದ್ರು, ಗಾಂಧಿ ಕಾಲದಾಗೂ ಇದ್ರು, ಮುಂದೆ ಇರೋವ್ರೆ. ಸೂರ್ಯ ಹುಟ್ಟಿ ಸೂರ್ಯ ಮುಳುಗುವವರೆಗೂ ಇದೊಂದು ವರ್ಗ ಇರುವುದೇ. ಆದ್ರೆ ಈ ವರ್ಗಕ್ಕಾಗಿ ನಾವು ನೋಡೋದಿಲ್ಲ. ಯಾರು ಹೃದಯ ವಿಶಾಲತೆಯಿಂದ ಸಮಾಜದ ಚಿಂತನೆಗಳನ್ನ ಯಾರು ಅತ್ಯಂತ ಹೃದಯ ಸ್ಮರಿಸಿ ಕೆಲಸ ಮಾಡೋದ್ರ ಆ ವರ್ಗದೊಂದಿಗೆ ನಾವು ಬೆರಿಬೇಕಾಗ್ತದೆ, ಬದುಕಬೇಕಾಗ್ತದೆ. ಆ ಪ್ರಯತ್ನ ನಮ್ಮೆಲ್ಲರದಾಗಿರ್ಲಿ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ನವೆಂಬರ್ 24, ಏಪ್ರಿಲ್ 24ಕ್ಕೆ, ಇನ್ನು ಮೇ 24ಕ್ಕೆ 6 ತಿಂಗಳಾಯ್ತು. ಜೂನ್ 1ನೇ ತಾರೀಕಿನ ದಿನ ಇಲ್ಲಿ ಇನ್ನು ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗ್ತದೆ? ಜೂನ್ ಅಕಾಡೆಮಿಕ್ ಇಯರ್ ಯಾವಾಗ ಸ್ಟಾರ್ಟ್ ಮಾಡಿ? ಜೂನ್ 1ನೇ ತಾರೀಕಿನ ದಿನ ನಾ ಬಂದು ಕೆಲವು ಮಾಡಬೇಕು. ಅದನ್ನ ಕಾಂಟ್ರಾಕ್ಟರ್ ಅವರಿಗೆ ದೊಡ್ಡ ಕಾರ್ಯಕ್ರಮ ಮಾಡೋಣ. GTTC ಕಾಲೇಜ್ ಇಡೀ ಕರ್ನಾಟಕ ನೋಡಂಗ ಒಂದು ಮಾಡೆಲ್ GTTC ಕಾಲೇಜ್ ತರ್ತಾ ಇದ್ದೀನಿ ನಾನು. ಸುಮ್ಮನೆ GTTC ಎಲ್ಲ 31 ಜಿಲ್ಲೆದಾಗ 29 ಆಗಿದಾವ. ಆದ್ರೆ ನಮ್ಮ ಜಿಲ್ಲೆ GTTC ಹೆಂಗಾಗಬೇಕಂದ್ರೆ ದ ವರ್ಲ್ಡ್ ಸ್ಕಿಲ್ ಸೆಂಟರ್ ಏನ್ ಭುವನೇಶ್ವರದೊಳಗದ ನವೀನ್ ಪಟ್ನಾಯಕ್ ಅಂತ ಒಬ್ಬ ಪುಣ್ಯಾತ್ಮ ಏನ್ ಮಾಡಿ ಹೋಗಿದಾನೆ, ಆ ರೀತಿ ಒಂದು GTTC ಕಾಲೇಜ್ ಇಂಡಿಯನ್ ತರ್ತಾ ಇದೀವಿ ನಾವು. ಇಲ್ಲಿ ರೆಸಿಡೆನ್ಸಿಯಲ್ ಸ್ಕೂಲ್ಸ್, ಮೌಲಾನಾ ಆಜಾದ್ ಸ್ಕೂಲ್ ಆಗಿರ್ಬೋದು, ಇಂಥ ಅನೇಕ ರೆಸಿಡೆನ್ಸಿಯಲ್ ಸ್ಕೂಲ್ಗಳನ್ನ, ಇನ್ನೂ ಅನೇಕ ಸಂಸ್ಥೆಗಳನ್ನ ಬೆಳೆಸ್ತಕ್ಕಂಥ ಪ್ರಯತ್ನ ಮುಂದಿನ ದಿನಮಾನದಲ್ಲಿ ಮಾಡೋಣ. ಈ GTTC ಕಾಲೇಜ್ ಇಲ್ಲೊಂದು ಹೊಸ ವಿಧದಲ್ಲಿ ಅಲ್ಲಿ ಕಲಿಯುವಂತ ಮಕ್ಕಳಿಗೆ ನೇರವಾಗಿ ಜಾಬ್ ಅಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗ್ತದೆ. ಇವೆಲ್ಲ ಬಹಳ ದೊಡ್ಡ ಫ್ಯೂಚರ್ ಅದ ನಿಮಗೆ. AI, ರೋಬೋಟ್, ಹೊಸ ಆವಿಷ್ಕಾರಗಳನ್ನು ನಡೆದಿದ್ರೆ ಅದು ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ನಡೀತದೆ. ಅದಕ್ಕೆ ಕಾರಣ ಏನಂದ್ರ ಈ ಪ್ರದೇಶದ ಜನ ಸ್ವಾತಂತ್ರ್ಯದ ನಂತರ ಅನೇಕ ಯೋಜನೆಗಳಿಂದ ವಂಚಿತರಾಗಿದ್ರು. ಅದನ್ನ ಮಾಡ್ಲಿಕ್ಕೆ ಒಂದು ಭಗವಂತ ನನಗೆ ಅವಕಾಶ ಕೊಟ್ಟಿದ್ದಾನೆ. ಸಿದ್ಲಿಂಗ ಮಹಾರಾಜರು
ಆ ಅವಕಾಶವನ್ನು ಅತ್ಯಂತ ವಿನಮ್ರವಾಗಿ ಅದನ್ನ ಬಳಕೆ ಮಾಡ್ಕೊಂಡಿದ್ದೀನಿ. ಸದಾಶಿವ ಅಜ್ಜ ಅವ್ರಿಗೊಂದು ಮಾತು ಹೇಳಿದ್ರು, ಇಂಡಿ ಬಂಗಾರದ ಗಿಂಡಿ ಆಗ್ಬೇಕಂತ. ಆ ಮಾತನ್ನ ಇವತ್ತು ನಾನು ಹೇಳ್ತಲ್ಲ, ಈ ಪ್ರದೇಶದ ಜನ ಹೇಳ್ಬೇಕು. ನನ್ನ ನಂತರ ಸಹಿತ ಒಂದ್ ದಿವಸ ಭೂಮಿ ಮೇಲಿಂದ ಹೋಗ್ಬಿಡ್ತೀವಿ ನಾವು, ಅದ್ರ ನಂತರ ಸಹಿತ ಜನ ಸ್ಮರಿಸ್ಕೋಬೇಕು. ಅಷ್ಟು ಯೋಜನೆಗಳನ್ನ ಈ ಪ್ರದೇಶಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನ ನಾವೆಲ್ಲ ಕೂಡಿ ಮಾಡಿದೀವಿ. ಇದಕ್ಕೆ ವಿಶೇಷವಾಗಿ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಿದ್ದರಾಮಯ್ಯನವರು, ನಾನು ಯಾವ ಪದಗಳಿಂದ ಅವ್ರನ್ನ ಸ್ಮರಿಸಬೇಕು ಗೊತ್ತಿಲ್ಲ. ಆ ಪುಣ್ಯಾತ್ಮನ ಸಹಾಯ ಇರಲಿಲ್ಲ ಅಂದ್ರೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕಾಗಿ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಇನ್ನೊಂದಿಷ್ಟು ಕಾರ್ಯಗಳು ಈ ಪ್ರದೇಶದೊಳಗೆ ನಾವೆಲ್ಲರೂ ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಈ ಪ್ರದೇಶದ ಅಭಿವೃದ್ಧಿ, ಈ ಪ್ರದೇಶದ ಭವಿಷ್ಯ ನಾವೆಲ್ಲರೂ ಕೂಡ ಸಂರಕ್ಷಿಸ್ತಕ್ಕಂಥ ಕೆಲಸ ನಾವೆಲ್ಲ ಕೂಡಿ ಮಾಡೋಣ. ತಮಗ ಉತ್ತಮವಾದಂತ ನಾಗರಿಕ ಸಮಾಜಕ್ಕೆ ನೀವೆಲ್ಲ ಬೆಳಕಾಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಕೂಡಿರ್ತಕ್ಕಂಥ ಸರ್ವರಿಗೂ ಬಹಳ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸಿ, ಪ್ರಿನ್ಸಿಪಾಲ್ರು ಬಹಳ ಕಳಕಳಿಯಿಂದ ನಿಮ್ಮ ಸಂಸ್ಥೆಯನ್ನ ನಡೆಸ್ತಾ ಇದ್ದಾರೆ. ನಾನು ನೋಡ್ತಿರ್ತೇನೆ, ಕೆಲವು ಕಡೆ ಟೆಕ್ನಿಕಲ್ ರಿಲೇಷನ್ಸ್ ಇರ್ತಾವ, ಕೆಲವು ಕಡೆ ಸಮನ್ವಯತೆಯಿಂದ ಕೆಲಸ ಮಾಡ್ತಿರ್ತಾರೆ. ಕ್ಯಾಂಪಸ್ನಾಗ ಕೋಆರ್ಡಿನೇಷನ್ ಇರಲಿಲ್ಲ ಅಂದ್ರೆ ಕ್ಯಾಂಪಸ್ ಹಾಳಾಗ್ತದೆ. ಇಲ್ಲಿ ಎಲ್ಲ ಶಿಕ್ಷಕರು, ಪ್ರಾಧ್ಯಾಪಕ ಬಂಧುಗಳು ಬಹಳ ಕೋಆರ್ಡಿನೇಷನ್ ಇಂದ ಈ ಶಿಕ್ಷಣ ಸಂಸ್ಥೆಯನ್ನ ಸರ್ಕಾರದ ಯೋಜನೆ ತಂದು ಕೊಡ್ಬೋದು. ನಾವು ಅಧಿಕಾರಿ ವರ್ಗ, ಇಂಪ್ಲಿಮೆಂಟಿಂಗ್ ಅಥಾರಿಟೀಸ್ ತಮ್ಮ ಕೆಲಸ ಮಾಡಬಹುದು. ಅದರ ಅತ್ಯಂತ ಪ್ರಾಮಾಣಿಕದಿಂದ ಸದುಪಯೋಗ ಮತ್ತು ಸದ್ವಿನಿಯೋಗ ಇವೆರಡನ್ನ ತಾವೆಲ್ಲ ಕಳಕಳಿಯಿಂದ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ಇಲ್ಲಿಯ ಜನರಿಗೆ, ಈ ಭಾಗದ ಶೈಕ್ಷಣಿಕ ಪ್ರಗತಿಗೆ ಇನ್ನೊಂದು 3-4 ದುಡ್ಡು ಕೆಲಸದ ಒಂದು ಕಾರ್ಮಿಕರಿಗೆ ಒಂದು ಶಾಲೆ ತಂದಿನ. ಇವೆಲ್ಲ ಏನ್ ಹೇಳಕತ್ತೀನಿ, ವಿಧಾನಸಭಾ 224 ಕೂಡ ಒಂದು ಕೊಟ್ಟದಲ್ಲಿ ಇಡೀ ಜಿಲ್ಲೆಗೆ ಬರಬೇಕಾದದ್ದನ್ನ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಕಾರ್ಮಿಕ ವಸತಿ ಶಾಲೆ ಅವರಿಗೆ ಇವತ್ತು ಹಳಗುಣಿಕೆ ಒಳಗೆ ಜಾಗ ಕೊಟ್ಟಿ. ನಾನು ಯಾಕೆ ಅದನ್ನ ಮಾಡ್ತೀನಿ ಅಂದ್ರೆ ಎಲ್ಲಾ ಕಡೆ ಡೆವಲಪ್ ಆಗ್ಬೇಕು. ಇಂಡಿ, ಜಳಕಿ, ಅಳಗುಣಿಕೆ ರೆಸಿಡೆನ್ಸಿಯಲ್ ಈ ಕಾರ್ಮಿಕ ವರ್ಗ ನಮ್ಮಲ್ಲಿ ಅವರು ಬಹಳ ಜನ ದುಡ್ಲಿಕ್ಕೆ ಹೋಗ್ತಾರೆ. ಗುಳೆ, ಗೋವಾ, ಮಹಾರಾಷ್ಟ್ರ ಕಡೆ. ಸೊ ಅಂತ ಮಕ್ಕಳಿಗೆ ಒಂದು ಕಾರ್ಮಿಕ ವಸತಿ ಶಾಲೆಯನ್ನ 65 ಕೋಟಿ ರೂಪಾಯಿ ಇವತ್ತು ಅಳಗುಣಿಕೆಯಲ್ಲಿ ಸ್ಟಾರ್ಟ್ ಮಾಡೋರಿದ್ದೀವಿ. ಅದು ಮಾಡಲ್ ನಾನು ಸಂತೋಷ್ ಲಾಡನ್ನ ನೆನಪಿಸ್ಕೋತೀನಿ. ಆ ಪುಣ್ಯಾತ್ಮ ಬಿಜಾಪುರ ಜಿಲ್ಲೆಗೆ ಒಂದು ಬಂದಿತ್ತು, ಅವ್ರು ನನ್ನ ಕ್ಷೇತ್ರ. GTTC ಕಾಲೇಜ್ ಬಿಜಾಪುರಕ್ಕೆ ಬಂದಿರಲಿಲ್ಲ, ಅವ್ರು ನನಗೆ ಸಿದ್ದರಾಮಯ್ಯನವ್ರು ಕೊಟ್ಟರು. ಯಾಕೆ ಇವೆಲ್ಲ ಹೇಳ್ತೀನೋ ಅಂದ್ರೆ, ಎಲ್ಲಿ ಜಿಲ್ಲೆಗೆ ಬರ್ಬೇಕಾದದ್ದನ್ನ ಇಂಡಿಗೆ ತರ್ತಾ ಇದೀವಿ. ಏನ್ ಸರ್, ಜಿಲ್ಲೆ ಮಾಡ್ಲಾರ್ದೆ ತರ್ಲಾತೀನ, ಜಿಲ್ಲೆ ಆದ ಬಳಿಕ ಬರ್ಬೇಕಾದದ್ದು ಇವೆಲ್ಲ. ಜಿಲ್ಲೆಗೆ ಬರ್ಬೇಕಾದದ್ದನ್ನ ಜಿಲ್ಲೆ ಹಾದಿ ಒಳಗಿದೆವು, ಅದ್ರ ಇದನ್ನ ತಪ್ಪಬೇಕು. ಯಾಕಂದ್ರೆ ಕನಸು ಕಾಣಬೇಕು. ಸಣ್ಣ ಮಕ್ಕಳಿಗೆ ತಾಯಿ ನನ್ನ ಮಗ ರಾಜ ಅಂತ ಹೇಳಿ ಆನಿ ಬಂಗಾರದ ಗಿಂಡಿ ಅಂತ ಹೇಳಿ ಹಡ ಹಾಡ್ತಿರ್ತಾನೆ. ಆದ್ರೆ ತಾಯಿಗೆ ರಾಜನೆಲ್ಲ ಮಗ. ಹಂಗ ನಮ್ಮೂರ, ನಮ್ಮ ತಾಲೂಕ ಬೇರೆ ರಂಗದೊಳಗೆ ಬೆಳವಣಿಗೆ ಆಗಲಿ ಅಂತ ಆಶೆ ಇರಬೇಕಲ್ಲ, ಅದು ತಾಯಿ ಹೃದಯ. ಸೊ ಅದಕ್ಕೆ ಇಂಡಿ ಒಂದ್ ದಿವಸ ಎಲ್ಲ ವಿಧದಲ್ಲಿ ಬೆಳವಣಿಗೆ ಆಗಲಿ ಅಂತಕ್ಕಂಥ ಸದಾಶಯದಿಂದ ಈ ಕನಸನ್ನ ನಾನು ಕಟ್ಟಿದ್ದೀನಿ. ಆ ದಾರಿ ಒಳಗೆ ಸಾಗ್ಲಕತ್ತಿದೀವಿ. ಒಂದೊಂದು ಅಟ್ಟೆ ಕಾಡೋರು ಅದಾರ. ನಾನು ಬರೀ ಮಂತ್ರಿಗೆ ಹೆಸರು ನಡೆದ್ರೆ ಒಂದ್ ಎಟ್ಟೋ ಕಾಡ್ಲಕತ್ತಾರ. ಒಂದು 3 ಪ್ರಯೋಗ ಆಯ್ತು. ಒಬ್ಬ ಈ ಸಮಾಜಕ್ಕೆ ಬೈದಾರ ಗೌಡ್ರ ತಿಳಿ ಎಬ್ಬಿಸ್ತಾರ, ಒಂದು ರೈತರಿಗೆ ಬೈದಾರ ತಿಳಿ ಎಬ್ಬಿಸ್ತಾರ. ಯಾವ ರೈತರಿಗಾಗಿ ನಾನು ಕಾರ್ಖಾನೆ ಕಟ್ಟಿನ 16,000 ಮಂದಿಗೆ ನನ್ನ ಸ್ವಂತ ಆಸ್ತಿ ಮಗಂದು, ನನ್ನ ಆಸ್ತಿ ಅದು. ನಂದಿ ಒಂದು ಚಾಲೋ ಆಗ್ಯಾವ್ದೆ, ಒಂದು ಚಾಲೋ ಮಾಡ್ಕೊಂಡಿದ್ವಿ. ಗೌಡ್ರು ರೈತರಿಗೆ ಬೈದ್ರು. ಮತ್ತೆ ಇವಕ್ಕೆಲ್ಲ ಯೋಜನೆ ಯಾಕೆ ಮಾಡ್ತಿದ್ದ ನಾ? ರೈತರ ಬೇಡಾಗಿದ್ರೆ ಕೆರೆ ತುಂಬು ಯೋಜನೆ, ನೀರಾವರಿ ಯೋಜನೆ, ಶುಗರ್ ಫ್ಯಾಕ್ಟ್ರಿ, ನಿಂಬೆ ಅಭಿವೃದ್ಧಿ ಮಂಡಳಿ, ಒಂದು GI ಟ್ಯಾಗ್. ಬಿಜಾಪುರ ಜಿಲ್ಲೆ ಒಳಗೆ ಬಹಳ ಜನ ರಾಜಕಾರಣ ಮಾಡ್ಯಾರಲ್ಲ, ಯಾಕೆ ಗೊತ್ತಿರಲಿಲ್ಲ ಜಿಯೋಗ್ರಫಿಕಲ್ ಇಂಡಿಕೇಶನ್, GI ಟ್ಯಾಗ್ ಬಗ್ಗೆ ಯಾರು ಚಿಂತನೆಗಳನ್ನ ಮಾಡಲಿಲ್ಲ. ನಾನು ಇವತ್ತು ಪ್ರಪಂಚಕ್ಕೆ ಪೈಪೋಟಿ ಮಾಡುವಂತ ವಾತಾವರಣ ಸೃಷ್ಟಿ ಮಾಡಿ ನಾವು ಇಲ್ಲಿ ಇಂಡಿ ಕಾಗಜಿ ಲೈನ್ ಪ್ರಪಂಚದ ಗಮನ ಸೆಳೆತಕ್ಕಂಥ ಪ್ರಯತ್ನ ಮಾಡಿ. ಯಾರು ಹೇಳಿದ್ರು ನನಗೆ? ಯಾರು ಹೇಳ್ಯಾರ? ಇನ್ನು ಹೋರಾಟಗಳಾಗ್ಯಾವ ಇಲ್ಲಿ. ಇಟ್ ಇಸ್ ಮೈ ವಿಷನ್, ಇಟ್ ಇಸ್ ಮೈ ಡೆಡಿಕೇಶನ್. ನನಗೆ ಇಲ್ಲಿ ಮಾಡಬೇಕಾಗಿತ್ತು, ಮಾಡಿ. ಸೊ ಇವೆಲ್ಲ ರೈತರ ಪರ ಅಲ್ಲ. ನಾನು ಇಡೀ ಜೀವನನೇ ಅತಿ ಹೆಚ್ಚು ಯೋಜನೆಗಳನ್ನ ಯಾರು ಸಂಬಂಧ ಮಾಡಿದ್ರು ಅದು ರೈತ ವರ್ಗಕ್ಕೆ. ಇವೆಲ್ಲ ಗಮನಿಸ್ಬೇಕಲ್ಲ. ನಾವನೋ ಒಬ್ಬ ಹುಚ್ಚ ಎಲ್ಲೋ ನಿಂತ ಏನಾರ ಮಾತಾಡೋದ್ರ ಮಗನ್ ಫರಕ್ ಆಗ್ತದ?
ನನಗೆ ಮನುಷ್ಯ ಸಿದ್ದರಾಮಯ್ಯನವ್ರು ಹೇಳಿದ್ರು, ನನಗೂ ಕೇಳ್ತಿರ್ತಾರೆ, ನೀ ಏನ್ ತಲೆ ಹೋಗ್ಬೇಡ. ಮನುಷ್ಯಗೆ ಹತ್ತಿದ್ ನಾ ಇವತ್ತಿನ ಫ್ಯಾಕ್ಟ್ರಿ ಕ್ಯಾಂಪಸ್ನ ಕಾಲಿಟ್ಟಿಲ್ಲ. ನಾನು ಸ್ವಾಭಿಮಾನಿ ಇದ್ದೇನೆ. ನಾನು ಕಟ್ಟಿರ್ತಕ್ಕಂಥ ಸಂಸ್ಥೆಯನ್ನ ಯಾರೋ ಒಬ್ಬ ಬಂದಂದ್ರು ಸಹಿತ ಅದನ್ನ ನನ್ನ ಮಾನ್ಯ ಮುಖ್ಯಮಂತ್ರಿ ಹೋಗಿ ಇದನ್ನ ಲಿಕ್ವಿಡೇಷನ್ ಮಾಡಿ ಬರ್ಕೊಟ್ಟು ಬಂದಿದ್ದೆ. ಅವ್ರು ಸಿದ್ದರಾಮಯ್ಯನವರು, ನಾನು, ವಿ.ಎಸ್. ಉಗ್ರಪ್ಪ ಇದ್ದಾಗ ನನಗೊಂದು ಮಾತು ಹೇಳಿದ್ರು, ನೀನೇ ಪ್ರಯತ್ನ ಮಾಡಿ ಕಟ್ಟಿ ಯಾವನೋ ಒಬ್ಬ ಓದ್ಸರಂಗಿ ಏನೋ ಮಾಡಿದ್ರೆ ನೀ ಹಾಕಲಿ ಹಾಕೋಬೇಕು. ನಾ ರೊಕ್ಕ ಕೊಟ್ಟಿನೂ ನೀ ಕಟ್ಟಿ ನಮ್ಮ ಇಬ್ಬರಿಗೆ ಹಾಕದ ಮತ್ತಾರಿಗೂ ಹಾಕಿಲ್ಲ ಅಂತಕ್ಕಂಥ ಪ್ರತಿಪಾದನೆ ಮಾಡಕ್ಕಾಗಿ ನಾ ಬಿಟ್ಟು ಬಂದಿನ ಅವ್ರು. ಅದಕ್ಕಾಗಿ ಇಂಥ ಕುಚೇಷ್ಟಿಗಳು ಬಸವಣಿಗೆ ಬಿಟ್ಟಿಲ್ಲ, ಮಂಕಣ್ಣಂತವ್ರು ಗಾಂಧೀಜಿಗೆ ಬಿಟ್ಟಿಲ್ಲ, ಗೋಡ್ಸೇನಂತವ್ರು ನನಗೆ ಯಾರು ಬಿಡೋರು ಅದಾರ. ಅದ್ರಾಗ ಮಗ ನಾ ಮಂತ್ರಿ ಕಾಲಕ್ಕೆ ನಾನು ಎಡಕ್ಕೆ ಬಲಕ ಇರ್ತಾರ ಅವ್ರು ಏನೇನು ಕುತಂತ್ರ ಮಾಡೋರು. ಪುಣ್ಯಾತ್ಮರಿಗೆ ನಾ ಬೇಡ ಮಂತ್ರಿನ ಬಿಟ್ಬಿಡ್ರು, ಯಾಕೆ ಕಾಡ್ಲಕ್ ಹೊಂಟ್ರಿ ನೀವೆಲ್ಲ? ನಾನು ಯಾಕೆ ಪ್ರತಿಪಾದನೆ ಮಾಡೀನಿ? ಇಂಡಿ ಸ್ವಾತಂತ್ರ್ಯ ಅಂತ ಸಿಕ್ಕಿಲ್ಲ. ನಿಮ್ಗೆಲ್ಲ ಮಾಡೀನ್ರು, ಮಾಡೋರಿಗೆ MP ಮಾಡೀನಿ, ಮಾಡೋನಿಗೆ ಮಂತ್ರಿ ಮಾಡೀನಿ. ನಿಮ್ದೆಲ್ಲ ಮುಗಿದ ಬಳಕು ನಾ ಕೇಳಬಾರ್ದ ಮಗನ್? ಅದ್ರ ಹಕ್ಕಿಲ್ಲ ನನಗೆ? ನಿಮ್ಗೆ ಆತ್ಮಸಾಕ್ಷಿ ಅನ್ನೋದು ಏನಾರ ಭಗವಂತ ಕೊಟ್ಟಿದ್ದಂದ್ರೆ ನೆನಪಿಸ್ಕೋಬೇಕಲ್ಲ ನೀವು. ಅದಕ್ಕಾಗಿ ಯಾರ ಹಣೆ ಬರ ಏನ್ ಬರೋದು ಯಾರಿಗೆ ಗೊತ್ತಿಲ್ಲ. ಅದ್ರ ಅವಶ್ಯಕತೆ ನೀವು ಬಂದಿರ್ತದೆ, ಹೋದ್ರೆ ಹೋಗಿರ್ತದೆ. ಅದಕ್ಕೆ ಬೆನ್ನತ್ತೀವಿ, ಇರೋ ಮನುಷ್ಯನೂ ಅಲ್ಲ. ಆದ್ರೆ ಒಂದು ಬಹಳ ಕಳಕಳಿಯಿಂದ ಇರಬೇಕಾಗ್ತದೆ. ಸ್ಥಾನಮಾನಗಳಕ್ಕಿಂತ ವ್ಯಕ್ತಿತ್ವ ದೊಡ್ಡದು ಅಂತ ತಿಳ್ಕೊಂಡು ರಾಜಕಾರಣ ಮಾಡಿದವ. ಈ MLA ದೊಡ್ಡದಲ್ಲ, ಈ ಮಂತ್ರಿನೂ ದೊಡ್ಡದಲ್ಲ. ನೋಡಿ ನಾ ಎಲ್ಲ ಅಧಿಕಾರ ಇದ್ದಕ್ರೆ ಹೆಂಗಿರ್ತದ, ಇರ್ಲಾರ್ದಕ್ರೆ ಹೆಂಗಿರ್ತದ. ಅಧಿಕಾರ ಹೋದ ನಂತರ ಸಹಿತ ಈ ಜಾಗದ ಜನ ಪ್ರೀತಿಸ್ಬೇಕು, ಗೌರವಿಸ್ಬೇಕು. ಒಂದೆರಡು ಕಾರ್ಯಕ್ರಮ ಮಾಡೇನು ತಲೆ ತಿರುಗಿಬಿಟ್ಟದ ಒಂದಿಷ್ಟು ಮಂದಿ. ಈ ಪ್ರಮಾಣದ ಮಂದಿ ಕೂಡ್ಯಾರ, ಇನ್ನು ಗೌಡಕ್ಕೆ ಹಿಡಿದ ಹೆಂಗತ್ತೆ. ಅದು ಈ ಭಾಗದ ಹೃದಯವಂತ ಜನರ ಆಶೆ. ಅದು ನೀವೇನ್ ಮಾಡೋರು, ನಾರೇನ್ ಮಾಡೋ. ನನ್ನ ಕಾಲಾಗನೂ ಕೂಡಿಲ್ಲ, ನಿಮ್ಮ ದ್ವೇಷಕ್ಕಾಗೂ ಕೂಡಿಲ್ಲ. ಪ್ರೀತಿಯಲ್ಲಿ ಕೂಡಿದ್ರ ಈ ಭಾಗದ ಜನ ಹೃದಯವಂತರದ. ನಾನು ಈ ಸಲ ಎಲೆಕ್ಷನ್ ನಿಂದ್ರಬಾರದು ಮಾಡಿದೆ, ಅದ್ರ ಇನ್ನೊಮ್ಮೆ ನಿಂದ್ರಾವಿದೆ. ಮಗಂದು ಏನಾಯ್ತು ಗೊತ್ತಾಗ್ಲಿ ಅಂತ ಹೇಳಿ ತೋರಿಸ್ಬೇಕಲ್ಲ. ಕೂಲಿ ಒಂದು ಕೇಳ್ಬೇಕಲ್ಲ, ದುಡಿದ್ಬೇಕು. ಇಟ್ಟೆಲ್ಲ ದುಡ್ದಲ್ಲಿ ಕೂಲಿ ಕೊಡ್ಲಾರ್ದು ಬಿಡ್ತಾರೆ. ಸರಿ, ತಾಲೂಕಿನ ಜನ ನೋಡು, ಏನೂ ಇರ್ಲಾರ್ದಕ್ರೆ ವ್ಯಾಪಾರಕ್ಕೆ ಹೆಚ್ಚಾರ. ಮತ್ತೆ ಈಗರೇ ಎಲ್ಲಾ ಅವಕಾಶಗಳದ. ಆಮೇಲೆ ಇದಕ್ಕೊಂದು ಇನ್ನೊಂದು 3 ಸಲ ಗೆದ್ದ ಬಳಿಕ ಯಾರು ಗೆದ್ದೇ ಇಲ್ಲ. ಮಗನ 4ನೇದು ಒಂದು ಯಾವ ರೆಕಾರ್ಡ್ ಮಾಡೋದಿದ್ರೆ ಅದು ಈ ಸಲನೇ 28ಕ್ಕೆ ಮಾಡ್ತಕ್ಕಂಥ ನಿರ್ಣಯ ಮಾಡೋದು. ನಾನು ಇಂಥವ್ ಯಾವ ದೊಡ್ಡ ವೇದಿಕೆಗಳಿಗೆ ಈ ರಾಜಕಾರಣ ಹೆಂಗ ಚೆಂಡ ತಲೆ ಕುಡಿದಾರಲ್ಲ, ಅದು ಮಗನ ಪುಟ್ಟದ್ ಹೇಳ್ತದಲ್ಲ, ಹಂಗ ಪುಟ್ಟದ್ ಹೇಳ್ತಕ್ಕಂಥ ರಾಜಕಾರಣ ಮಾಡಿದ್ದೀನಿ ನಾನು. ಈ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡು ರಾಜಕಾರಣ ಮಾಡಿನು. ಎಲ್ಲಿ ತರ ನನ್ನ ಕೆಲಸ ಕಾರ್ಯಗಳನ್ನ ಮಾಡಿರ್ತಕ್ಕಂಥ ಆತ್ಮಛಲ, ಆತ್ಮಧೈರ್ಯ ಇರ್ತದ, ಅಲ್ಲಿ ತನ ಇಂಥ ಯಾವ ಕುಚೇಷ್ಟಿಗಳಿಗೂ ಸಹಿತ ಯಾವುದೇ ತರದಲ್ಲಿ ಹಿಂಜರಿದಂತ ರಾಜಕಾರಣ ಮಾಡೀನಿ. ಮತ್ತೆ ಇವತ್ತು ಜನಸಂಪರ್ಕ ಸಭೆಗಳನ್ನ ಪ್ರಾರಂಭ ಮಾಡೀನಿ. ಈ ಜಿಲ್ಲೆಯಷ್ಟೇ ಅಲ್ಲ, ಈ ರಾಜ್ಯ ಜನ ನೋಡ್ಬೇಕು ಇಲ್ಲಿ ಡೆವಲಪ್ಮೆಂಟ್ ಅಂದ್ರೆ ಏನೋ, ಇಲ್ಲಿ ಪ್ರಾಮಾಣಿಕತೆ ಅಂದ್ರೆ ಏನೋ. ನಿಮ್ಮನ್ ಟ್ರಾನ್ಸ್ಫರ್ಸ್ಗಳ ಮನೆ ಒಳಗೆ ರೂಮ್ನ ಕರ್ಕೊಂಡು ಇದು ವ್ಯವಹಾರ ಮಾಡದಂತ ಮನುಷ್ಯ ನಾನಲ್ಲೋ. ಸಿದ್ಧಾಂತದಿಂದ ರಾಜಕಾರಣ ಮಾಡೀನಿ. ಈ ಪ್ರದೇಶದ ಭವಿಷ್ಯವನ್ನ ರೂಪಿಸಿದ್ದೀನಿ. ಅದಕ್ಕೆ ನೈತಿಕ ಹಕ್ಕದ. ನಾನು ಯಾರಲ್ಲಿ ನೈತಿಕ ಮೌಲ್ಯಗಳಿರ್ತಾವ, ಆ ನೈತಿಕತೆ ತಾನಾಗಿನೇ ಅರಿವು ಚಿಂತದ. ಸೊ ಅದಕ್ಕಾಗಿ ಈ ವೇದಿಕೆಯನ್ನ ಇದಕ್ಕೆ ಬಳಕೆ ಮಾಡಬಾರ್ದು. ಆ ಪರಿಜ್ಞಾನ, ಸೂಕ್ಷ್ಮತೆ ನನಗಿದ್ರು ಕೂಡ ಪ್ರಚಲಿತ ವಿದ್ಯಮಾನಗಳ ಮೇಲೆ ವೇದಿಕೆ ಇದು ಇರೋದ್ರಿಂದ ಅದನ್ನ ಪ್ರತಿಪಾದನೆ ಮಾಡಬೇಕಾದೂ ಸಹಿತ ಅಷ್ಟೇ ಮುಖ್ಯವಾಗಿರ್ತದ ಅಂತಕ್ಕಂಥದ್ದನ್ನ ಗ್ರಹಿಸಿ ನಾನು ನಿನ್ನದನ್ನ ಅಲ್ಲಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಧಾರ್ಮಿಕ ವೇದಿಕೆ ಇದು ಈ ಭವಿಷ್ಯವನ್ನ ರೂಪಿಸ್ತಕ್ಕಂಥ ವೇದಿಕೆ. ಇಲ್ಲಿ ಯಾರೇ ಬಂದ್ರು ಪ್ರಾಮಾಣಿಕತೆಯಿಂದ, ನೈಜತೆಯಿಂದ, ಒಳ್ಳೆತನದಿಂದ, ನೀತಿಯಿಂದ, ಸಿದ್ಧಾಂತಗಳಿಂದ, ಐಡಿಯಾಲಜಿ ಯಾವನಿಗಾರ ಒಂದೇ ಐಡಿಯಾಲಜಿ ಮೇಲೆ ರಾಜಕಾರಣ ಮಾಡಿದವ್ರು ಇದ್ರೆ ನೀವು. ನಾನು ಒಂದೇ ಪಕ್ಷದಾಗ ಹುಟ್ಟಿನ, ನನ್ನ ಜೀವನದ ಕೊನೆ ದಿನ ಒಂದೇ ಐಡಿಯಾಲಜಿ ಮೇಲೆ ರಾಜಕಾರಣ ಮಾಡ್ತಕ್ಕಂಥ ಪ್ರವೃತ್ತಿಗೆ ಸೇರಿನ ಆ ನೈತಿಕ ಪದ್ಧತಿಯ ರಾಜಕಾರಣವನ್ನ ಇಟ್ಕೊಂಡು ಬೆಳೆದೀನಿ ನಾನು. ನಿನ್ನೊಂದು, ಇವತ್ತೊಂದು, ನಾಳೆ ಒಂದಿಲ್ಲ. ನಿನ್ನೂ ಅದೇ, ಇವತ್ತು ಅದೇ, ನಾಳೆನೂ ಅದೇ. ಈ ಸೈದ್ಧಾಂತಿಕ ಮೌಲ್ಯಗಳನ್ನ ಇತಿಹಾಸದ ಪುಟದಲ್ಲಿ ಉಳಿಬೇಕಂತಕ್ಕಂಥ ನೈಜತೆಯ ರಾಜಕಾರಣವನ್ನು ಮಾಡಿ ಇಂಥವ್ರು ಒಡನಾಟ ಇರ್ತಾರೆ. ಇಂಟ್ರಾಕ್ಷನ್ಸ್ ಮಾಡ್ತಿದ್ರು. ನಾನು ಹುಡುಗ ಅಪ್ಪೋಡ್ ರಾತ್ರಿ ಕರೆದು ನನ್ನ ಜೊತೆಗೆ ವಾಕಿಂಗ್ ಮಾಡ್ತಿದ್ರು. ದ ವರ್ಲ್ಡ್, ಈ ಪ್ರಪಂಚದ ಅನೇಕ ವಿಚಾರಧಾರೆಗಳನ್ನ ಅವರಿಂದ ತಿಳ್ಕೊಳ್ತಕ್ಕಂಥ ಅವಕಾಶ, ಆ ಪುಣ್ಯ ನನಗೆ ಸಿಗ್ತದೆ. ಈ MLA, ಈ ರಾಜಕಾರಣಕ್ಕಿಂತ ಇಂಥವ್ರ ಒಡನಾಟ ಏನೋ ಅವಕಾಶ ಭಗವಂತ ಕೊಟ್ಟಿದ್ದ, ಅದನ್ನ ನನ್ನ ಇತಿಹಾಸ ಉದ್ದಕ್ಕೂ ಸ್ಮರಿಸ್ಬೇಕು. ಅದಕ್ಕಾಗಿ ಬದುಕ್ತೀವಿ ನಾವೆಲ್ಲ. ಇಂಥವ್ರ
ಆ ವಿಶೇಷ ಜ್ಞಾನದಿಂದ ಈ ಭಾಗವನ್ನ ಬೆಳೆಸ್ತಕ್ಕಂಥ ಪ್ರವೃತ್ತಿಯಿಂದ ಮುಂದೆ ನೀವು ಕೂಡಿ ನಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ನೀವು ಏನ್ ಮಕ್ಕಳಿದ್ರಿ ಈ ಭಾಗದ ಭವಿಷ್ಯ ನಿಮ್ಮ ಮುಖಾಂತರ ಇನ್ನೊಂದಿಷ್ಟು ಮುಗಿಲೆತ್ತರಕ್ಕೆ ಇರಲಿ. ನಿಮ್ಮೆಲ್ಲರಿಗೂ ಇಂಥ ಕಟ್ಟಡ, ಇಂಥ ಇನ್ಫ್ರಾಸ್ಟ್ರಕ್ಚರ್ಸ್, ಇಂಥ ವಿದ್ಯಾಗುರುಗಳ ವಿಶೇಷವಾದಂಥ ಪ್ರೇರಣಾಶಕ್ತಿ ವಿದ್ಯೆ ನಿಮಗೆ ದೊರಕಲಿ. ಆ ತಾಯಿ ವಿದ್ಯೆ ನಿಮ್ಮೆಲ್ಲರಿಗೂ ಆ ವಿದ್ವತ್ವದ ಪ್ರತಿಪಾದನೆ ನಿಮಗೆ ದೊರಕಲಿ. ಈ ಭಾಗದ ಎಲ್ಲ ರಂಗದಲ್ಲಿ ಮುಂದುವರಿಯಲಿ ಅಂತ ಹೇಳಿ ನಾಚಿಸಿ ಈ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಜೊತೆಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಸಂಸ್ಥೆಯ ಯಾವತ್ತು ಹಿತೈಷಿಗಳಿಗೆ, ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಶಿಕ್ಷಣ ಪ್ರೇಮಿಗಳಿಗೆ, ವಿಶೇಷವಾಗಿ ದೇವರ ಸಮಾನರಾಗಿರ್ತಕ್ಕಂಥ ಮುದ್ದು ಮಕ್ಕಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.